ಎಲ್ಲಿಗೆ ನಿಲ್ಲಿಸಿದೆ ಅಲ್ವಾ ಲಾಸ್ಟಿಗೆ, ಐ ಥಿಂಕ್ ಹೌದಲ್ವಾ? ಎಲ್ಲಿಗೆ ನಿಲ್ಲಿಸಿದೆ? ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಇಸ್ ಈಕ್ವಲ್ ಟು ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಅದರ ಅರ್ಥ ಏನು? ಕಾನ್ಸ್ಟೆಂಟ್ ಹೊರಗಡೆ ಬರುವಾಗ ಏನಂತ ತಗೋಬರುತ್ತೆ ತಲೆ ಮೇಲೆ? ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ನ ತಲೆ ಮೇಲೆ ತೊಗೊಂಡು ಬರುತ್ತೆ. ಆಮೇಲೆ ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಕೊಂಡ್ರು, ಡಿಟರ್ಮಿನೆಂಟ್ ಎ ಬಿನ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರಿಬೋದು. ಡಿಟರ್ಮಿನೆಂಟ್ ಎ ಬಿನ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರಿಬೋದು. ನಿಮಗೆ ಎಕ್ಸಾಂಪಲ್ ಸಿಂಪಲ್ ಆಗಿರುತ್ತೆ ಕ್ವಶನ್, ಆಯ್ತಾ? ಸಿಂಪಲ್ ಆಗಿರುತ್ತೆ. ಡಿಟರ್ಮಿನೆಂಟ್ ಎ ಕೊಡ್ತಾರೆ, ಡಿಟರ್ಮಿನೆಂಟ್ ಬಿ ಕೊಡ್ತಾರೆ. ನೋಡಿ ಇಲ್ಲಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಟರ್ಮಿನೆಂಟ್ ಎ ಬಿ? ಡಿಟರ್ಮಿನೆಂಟ್ ಎ ಬಿದು ಮೀನಿಂಗ್ ಏನು? ಮ್ಯಾಟ್ರಿಕ್ಸ್ ಎ ಇರುತ್ತೆ, ಮ್ಯಾಟ್ರಿಕ್ಸ್ ಬಿ ಇರುತ್ತೆ, ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? ಎ ಇಂಟು ಬಿ ಬರುತ್ತೆ. ಆ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್. ಅರ್ಥ ಆಗ್ತಿದೆ? ಒಂದು ಮ್ಯಾಟ್ರಿಕ್ಸ್ ಎ ಒಂದು ಸಪ್ರೇಟ್ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಬಿ ಒಂದು ಸಪ್ರೇಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಈ ಮ್ಯಾಟ್ರಿಕ್ಸ್ ಎ ಬಿನ ಮಲ್ಟಿಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಆ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಕೇಳ್ತಾರೆ ನಿನಗೆ. ಹಾಗಿದ್ರೆ ಏನು ಮಾಡಬೇಕು? ಎ ಬಿನ ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ತೆಗಿಬೇಕಲ್ವಾ? ಅದ್ರ ಬದಲು ಡಿಟರ್ಮಿನೆಂಟ್ ಎ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರೀಬೋದು. ಇಂಪಾರ್ಟೆಂಟ್ ಪ್ರಾಪರ್ಟಿ, ಆಯ್ತಾ? ಹಾಗಿದ್ದಾಗ ಆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡ್ರೆ ಡಿಟರ್ಮಿನೆಂಟ್ ಎ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಬಿ ಎ ಅಂತ ಬರೀಬೋದು. ಎ ಬಿ ಬಿ ಎ ಈಕ್ವಲ್ ಆಗಲ್ಲ. ಎ ಇಂಟು ಬಿ, ಬಿ ಇಂಟು ಎ ಏನು ಹೇಳಿದೆ ನಿಮಗೆ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಎ ಇಂಟು ಬಿ, ಬಿ ಇಂಟು ಎ ಏನು ಬರುತ್ತೆ? ಇನ್ ಜನರಲ್ ನಾಟ್ ಈಕ್ವಲ್, ನಾಟ್ ಕಾಮಿಟೇಟಿವ್ ಮಾಡಿದ್ದೀವಲ್ವಾ ಇದನ್ನ? ಎರಡು ಈಕ್ವಲ್ ಬರಬೇಕಂದ್ರೆ ಏನಾಗಬೇಕು? ಇಟ್ ಶುಡ್ ಬಿ ಡಯಾಗನಲ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಆಗಿರ್ಬೇಕು, ಹೇಳಿದ್ದೀನಿ. ಅಥವಾ ಎ ಇಸ್ ಒಂದು ಕಂಡೀಷನ್, ಎ ಇಸ್ ಈಕ್ವಲ್ ಟು ಎ ಬಿ ಮತ್ತೆ ಬಿ ಎ ಇನ್ ಜನರಲ್ ನಾಟ್ ಈಕ್ವಲ್. ಎ ಬಿ ಮತ್ತೆ ಬಿ ಎ ಈಕ್ವಲ್ ಆಗ್ಬೇಕಂದ್ರೆ ಎ ಮತ್ತೆ ಬಿ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಬೇಕು, ಅಥವಾ ಎ ಅಂಡ್ ಬಿ ಆರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಆಗಬೇಕು. ಇದನ್ನ ನಿಮಗೆ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳಿದ್ದೀನಿ. ಎ ಬಿ ಇನ್ ಜನರಲ್ ನಾಟ್ ಈಕ್ವಲ್ ಟು ಬಿ ಎ, ಬಟ್ ಆದರೆ ಡಿಟರ್ಮಿನೆಂಟ್ ಎ ಬಿ ಡಿಟರ್ಮಿನೆಂಟ್ ಬಿ ಎ ಈಕ್ವಲ್ ಆಗುತ್ತೆ. ಯಾವುದು? ಡಿಟರ್ಮಿನೆಂಟ್ ಆಫ್ ಎ ಬಿ ಡಿಟರ್ಮಿನೆಂಟ್ ಆಫ್ ಬಿ ಎ ಈಕ್ವಲ್ ಆಗುತ್ತೆ. ಹೇಗಂದ್ರೆ ನೋಡಿ, ಡಿಟರ್ಮಿನೆಂಟ್ ಎ ಬಿನ ಏನಂತ ಬರಿಬೋದು? ಈಗಷ್ಟು ಹೇಳಿರೋ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ರಿವರ್ಸ್ ಮಾಡ್ಬೋದಲ್ವಾ? ಅದನ್ನ ಏನು ಮಾಡ್ಬೋದು? 2 ಇಂಟು 3 ಸೇಮ್ ಆಸ್ 3 ಇಂಟು 2. ಹಾಗೆ ಏನಂತ ಬರಿತಾ ಇದೀನ? ಡಿಟರ್ಮಿನೆಂಟ್ ಬಿ ಇಂಟು ಡಿಟರ್ಮಿನೆಂಟ್ ಎ. ವಾಟ್ ಇಸ್ ಡಿಟರ್ಮಿನೆಂಟ್ ಬಿ ಇಂಟು ಡಿಟರ್ಮಿನೆಂಟ್ ಎ? ಡಿಟರ್ಮಿನೆಂಟ್ ಆಫ್ ಬಿ. ಇಂಪಾರ್ಟೆಂಟ್ ಪ್ರಾಪರ್ಟಿ. ಡಿಟರ್ಮಿನೆಂಟ್ ಎ ಬಿ ಮತ್ತು ಡಿಟರ್ಮಿನೆಂಟ್ ಬಿ ಎ ಏನು ಬರುತ್ತೆ? ಈಕ್ವಲ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಡಿಟರ್ಮಿನೆಂಟ್ ಎ ಬಿ ಮತ್ತು ಡಿಟರ್ಮಿನೆಂಟ್ ಬಿ ಎ ಏನು ಬರುತ್ತೆ? ಈಕ್ವಲ್ ಬರುತ್ತೆ. ಆಮೇಲೆ ಡಿಟರ್ಮಿನೆಂಟ್ ಎ ಬಿನ ನಿಮ್ಮ ಬೋರ್ಡಿಗೂ ಕೇಳ್ಬಿಡ್ತಾರೆ, ಆಯ್ತಾ? ಡಿಟರ್ಮಿನೆಂಟ್ ಎ ಬಿನ ಏನಂತ ಬರಿಬೋದು? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರಿಬೋದು. ನೆಕ್ಸ್ಟ್ ಪ್ರಾಪರ್ಟಿ ನೋಡಿ, ಇದಲ್ವಾ? ಇನ್ನೊಂದು, ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ. ಏನಿದ್ರು ಮೀನಿಂಗು? ಏನಿದ್ರು ಮೀನಿಂಗು? ತಗೊಳ್ಳಿ, ಒಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ. 1 2 3 4 ಅಂತ ಒಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ. ವಾಟ್ ಇಸ್ ಡಿಟರ್ಮಿನೆಂಟ್ ಎ? ನಿಮಗೆ ಕ್ವಶನ್ ಮಾಡ್ತಾ ಪ್ರಾಪರ್ಟಿ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ, ತಿಳ್ಕೊಂಡಿರಿ. ವಾಟ್ ಇಸ್ ಡಿಟರ್ಮಿನೆಂಟ್ ಎ? ಇಟ್ ಈಸ್ 4 ಮೈನಸ್ 6, ಇಟ್ ಈಸ್ ಈಕ್ವಲ್ ಟು -2. ಅದೇ ಎ ಟ್ರಾನ್ಸ್ಪೋಸ್ ತೆಗೆದ್ರೆ ವಾಟ್ ಈಸ್ ಎ ಟ್ರಾನ್ಸ್ಪೋಸ್? ಏನು ಬರುತ್ತೆ? 1 3 2 4. ಎ ಟ್ರಾನ್ಸ್ಪೋಸ್ಗೆ ಡಿಟರ್ಮಿನೆಂಟ್ ತೆಗೆದ್ರೆ, ಎ ಟ್ರಾನ್ಸ್ಪೋಸ್ಗೆ ಡಿಟರ್ಮಿನೆಂಟ್ ತೆಗೆದ್ರೆ 4 ಮೈನಸ್ 6, ಇದನ್ನ ಏನು ಬರುತ್ತೆ? -2 ಬರುತ್ತೆ. ಹಾಗಿದ್ರೆ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಎ ಟ್ರಾನ್ಸ್ಪೋಸ್ಗೆ ಫೈಂಡ್ ಔಟ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಟ್ರಾನ್ಸ್ಪೋಸ್. ಕ್ವಶನ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಟ್ರಾನ್ಸ್ಪೋಸ್. ಗೊತ್ತಾಯ್ತಾ? ಅಡ್ಜಾಯಿಂಟ್ ಪ್ರಾಪರ್ಟಿ ನೋಡ್ತಾ ಹೋಗೋಣ, ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗುತ್ತೆ, ಆಯ್ತಾ? ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್ ಇದು ತುಂಬ ಇಂಪಾರ್ಟೆಂಟ್ ಕೊಂಡ್ರೆ, ಇದು ನಿಮ್ಮ ಬೋರ್ಡಲ್ಲೇ ಹೇಳಿದೆ. ಎಲ್ಲಿ ಹೇಳಿದ್ದೀನಿ ಅದನ್ನ? ಬೋರ್ಡ್ ಮಾಡುವಾಗಲೇ ಹೇಳಿದ್ದೀನಿ. ಎ ಇಂಟು ಅಡ್ಜಾಯಿಂಟ್ ಪ್ರಾಬ್ಲಮ್ ಮಾಡುವಾಗ ಈ ಪ್ರಾಪರ್ಟಿ ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗುತ್ತೆ. ಎ ಇಂಟು ಅಡ್ಜಾಯಿಂಟ್, ಅಡ್ಜಾಯಿಂಟ್ ಇಂಟು ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? ಡಿಟರ್ಮಿನೆಂಟ್ ಎ ಇಂಟು ಐ ಫಾರ್ಮೆಟಲ್ಲಿ ಬರುತ್ತೆ. ಏನು ಹೇಳ್ತಾ ಇದ್ದೀನಿ? ಡಿಟರ್ಮಿನೆಂಟ್ ಎ ಇಂಟು ಐ ಫಾರ್ಮೆಟಲ್ಲಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅದರ ಅರ್ಥ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ಫಾರ್ಮೆಟಲ್ಲಿ ಇರುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ಫಾರ್ಮೆಟಲ್ಲಿ ಇರುತ್ತೆ? 1 0 3/3 ಹೇಳಿ. 0 0 0 1 0 0 0 1. ಇದಕ್ಕೆ ಡಿಟರ್ಮಿನೆಂಟ್ ಮಲ್ಟಿಪ್ಲೈ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಯೋಚನೆ ಮಾಡಿ,
ನನಗೆ ಎ ಇಂಟು ಅಡ್ಜಾಯಿಂಟ್ ಕೊಟ್ಟರು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 3x3 ಮ್ಯಾಟ್ರಿಕ್ಸ್ ಇದೆ, ಒಂದು 3x3 ಮ್ಯಾಟ್ರಿಕ್ಸ್ ಇದೆ, ಇದಕ್ಕೆ ಎ ಇಂಟು ಅಡ್ಜಾಯಿಂಟ್ ಮಾಡು ಅಂತ ಕೊಟ್ಟರು. ಒಂದು 3x3 ಮ್ಯಾಟ್ರಿಕ್ಸ್ ಇದೆ, ಇದಕ್ಕೆ ಎ ಇಂಟು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡು ಅಂತ ಕೊಟ್ಟರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನಾನು? ಏನು ಫೈಂಡ್ ಔಟ್ ಮಾಡಬೇಕು? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಎಷ್ಟು ದೊಡ್ಡ ಕೆಲಸ ಗೊತ್ತಲ್ವಾ? ಯಾವುದು ಗೊತ್ತಾ ಇಲ್ವಾ? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಎಷ್ಟು ದೊಡ್ಡ ಕೆಲಸ ಹೇಳಿ? ಕೋ ಫ್ಯಾಕ್ಟರ್ ಕಂಡುಹಿಡಬೇಕು, ಕೋ ಫ್ಯಾಕ್ಟರ್ಗೆ ಟ್ರಾನ್ಸ್ಪೋಸ್ ಮಾಡಬೇಕು, ಅದನ್ನು ಕಂಡುಹಿಡಿದು ಏನೋ ಮಲ್ಟಿಪ್ಲೈ ಮಾಡಬೇಕು. ಇಟ್ ಟೇಕ್ಸ್ ನಿಯರ್ಲಿ 7 to 8 minutes. ಹೌದು ತಾನೇ? ಅದ್ರ ಬದಲು ಈ ಪ್ರಾಪರ್ಟಿ ಯೂಸ್ ಮಾಡಿಬಿಡಿ ಅಂತ ಹೇಳುತ್ತೆ. ಏನು? ಎಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಐಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಏನು? ಎಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಏನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು? ಐಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಒಂದು 2/2ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಒಂದು 2/2ಗೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ, ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ. ಎ ಇಸ್ ಈಕ್ವಲ್ ಟು 1 2 3 4. ನಾನು ನಿಮಗೆ ಕೇಳ್ತಾ ಇದ್ದೀನಿ ಎ ಇಂಟು ಅಡ್ಜಾಯಿಂಟ್ ಎ ಏನಾಗುತ್ತೆ ಅಂತ, ಅಥವಾ ಅಡ್ಜಾಯಿಂಟ್ ಇಂಟು ಎ ಆದರೂ ಕಂಡುಹಿಡಿಯಿರಿ. ಅಡ್ಜಾಯಿಂಟ್ ಕಂಡುಹಿಡಿತೀರ ಆಯ್ತಾ? ಅಡ್ಜಾಯಿಂಟ್ ಏನು ಬರುತ್ತೆ ಬೇಗ ಹೇಳಿ? 2/2ಗೆ ಅಡ್ಜಾಯಿಂಟ್ ಏನು ಬರುತ್ತೆ? ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್, ನಾನ್ ಡಯಾಗ್ನಲ್ ಎಲಿಮೆಂಟ್ ಸೈನ್ ಚೇಂಜ್. ಇದು ಏನಿದು? ಅಡ್ಜಾಯಿಂಟ್. ಎ ಇಂಟು ಅಡ್ಜಾಯಿಂಟ್ ಮಾಡಿ ಏನು ಬರುತ್ತೆ? ಹಾಗಾದ್ರೆ ಎ ಏನು? 1 2 3 4. ಅಡ್ಜಾಯಿಂಟ್ ಏನು? 4 -2 -3 1. ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಬೇಗ? ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಹಾಗೆ ಹೇಳಿ, ಮತ್ತೇನು ತೆಗೆಯೋದು ಬೇಡ. ಹೇಳಿ. 4 1 4 -6 ಏನು ಬರುತ್ತೆ? -2 ಬರುತ್ತೆ. ನೆಕ್ಸ್ಟು -2 +2 ಏನು ಬರುತ್ತೆ? 0 ಬರುತ್ತೆ. ನೆಕ್ಸ್ಟು 3 4 12 4 3 -12 ಏನು ಬರುತ್ತೆ? ಆನ್ಸರು 0. ನೆಕ್ಸ್ಟು -6 +4 ಏನು ಬರುತ್ತೆ? -2. ಏನು ಕಾಮನ್ ತೆಗಿತೀರಾ? -2 ಕಾಮನ್ ತೆಗಿತೀರಾ. -2 ಕಾಮನ್ ತೆಗೆದು ಉಳಿದೇನು? 1 0 0 1. ವಾಟ್ ಈಸ್ 1 0 0 1? ಇಟ್ ಈಸ್ ಐ. ಬೇಕಾದ್ರೆ ನೋಡಿ, -2 ಈಸ್ ಗೋಯಿಂಗ್ ಟು ಬಿ ಡಿಟರ್ಮಿನೆಂಟ್ ಆಫ್ ಎ. ಹಾಗಿದ್ರೆ ಎ ಇಂಟು ಅಡ್ಜಾಯಿಂಟ್ ಏನಂತ ಬರಿಬೋದು? ಎ ಇಂಟು ಅಡ್ಜಾಯಿಂಟ್ ಏನಂತ ಬರಿಬೋದು? ಐ ಇಂಟು ಡಿಟರ್ಮಿನೆಂಟ್ ಅಂತ ಬರಿಬೋದು. ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಬರುತ್ತೆ. ಈ ಪ್ರಾಪರ್ಟಿ ಹೇಗೆ ಬರುತ್ತೆ ಗೊತ್ತಾಯ್ತಲ್ವಾ? ಎ ಇಂಟು, ಇದು ಪ್ರೂಫ್ ಇದೆ, ಪ್ರೂಫ್ ಬೇಡ ಈಗ ಸದ್ಯಕ್ಕೆ. ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ನೆಕ್ಸ್ಟ್ ಪ್ರಾಪರ್ಟಿ ನೋಡಿ. ಡಿಟರ್ಮಿನೆಂಟ್ ಆಫ್, ಇದೆಲ್ಲ ನಿಮ್ಮ ಬೋರ್ಡಿಗೆ ಕೇಳ್ಬಿಡ್ತಾರೆ ಕೊಂಡ್ರು. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಟು ದಿ ಪವರ್ n - 1. ನೆನಪಿದೆ ಪ್ರಾಪರ್ಟಿ ಮಾಡಿರೋದು? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಟು ದಿ ಪವರ್ n - 1. ನೋಡಿ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ 1 2 3 4 ಅಂತ. ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಅಂತ ಕೇಳ್ತೀನಿ. ಒಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ 1 2 3 4 ಅಂತ. ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಅಂತ ಕೇಳಿದ್ರೆ ಏನು ಮಾಡಬೇಕು? ಫಸ್ಟ್ ಏನು ಫೈಂಡ್ ಔಟ್ ಮಾಡ್ತೀರಾ? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ತೀರಾ. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಾ. ಅಡ್ಜಾಯಿಂಟ್ ಏನು ಬರುತ್ತೆ ಹೇಳಿ ಬೇಗ? ಇವಾಗ ಅಷ್ಟೇ ಮಾಡಿದಲ್ಲ, ಈಸಿಯಾಗಿ. ಅದಕ್ಕೆ 2/2 ಕೊಡ್ತೀನಿ. 3/3 ವೆರಿಫೈ ಮಾಡ್ಲಿಕ್ಕೆ ಕಷ್ಟ. 2/2 ಕೊಡ್ತೀನಿ. ಅಡ್ಜಾಯಿಂಟ್ ಏನು ಬರುತ್ತೆ? 4 -2 -3 1. ಹಾಗಿರೋದಕ್ಕೆ ಅಡ್ಜಾಯಿಂಟ್ ಏನು ಬರುತ್ತೆ ಬೇಗ ಹೇಳಿ? ಡಿಟರ್ಮಿನೆಂಟ್ಗೆ, ಸಾರಿ, ಅಡ್ಜಾಯಿಂಟ್ಗೆ ಡಿಟರ್ಮಿನೆಂಟ್ ಏನು ಬರುತ್ತೆ ಬೇಗ ಹೇಳಿ? 4 -3 ಇಂಟು -2 +6 ಏನು ಬರುತ್ತೆ ಆನ್ಸರು? -2 ಬರುತ್ತೆ. ಅಥವಾ ಈ ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಆ ಪ್ರಾಪರ್ಟಿ ಏನು ಹೇಳ್ತದೆ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಟು ದಿ ಪವರ್ n - 1 ಹೇಳಿದೆ ಅಲ್ವಾ? ಎ ಏನು ಕೊಟ್ಟೆ ನಾನು? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿದೆ. ಏನು ಬಂತು? -2 ಬಂತಲ್ವಾ? ಡಿಟರ್ಮಿನೆಂಟ್ ಅಡ್ಜಾಯಿಂಟ್ -2 ಬಂತು. ಈ ಪ್ರಾಪರ್ಟಿ ವೆರಿಫೈ ಆಗುತ್ತೆ ನೋಡ್ತೀನಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನು ಹೇಳ್ತದೆ? ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n - 1 ಅಂತ ಹೇಳ್ತದೆ. ಡಿಟರ್ಮಿನೆಂಟ್ ಎ ಕಂಡಿಡ್ತೀನಿ. 1 2 3 4 ಏನು ಬರುತ್ತೆ ಬೇಗ ಹೇಳಿ? ಸಿಂಪಲ್ ಪ್ರಾಪರ್ಟಿಗಳು ಪ್ರಾಬ್ಲಮಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಬರುತ್ತೆ? -2. ಈ ಫಾರ್ಮುಲಾಸ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? -2 ಟು ದಿ ಪವರ್ n - 1. n ಪ್ಲೇಸಲ್ಲಿ ಏನು ಪುಟ್ ಮಾಡ್ತೀರಾ? 2, ಬಿಕಾಸ್ ಆರ್ಡರ್ ಇಸ್ 2 ಅಲ್ವಾ? ಏನು ಬರುತ್ತೆ? 2 - 1. ಫೈನಲ್ ಆನ್ಸರ್ ಏನು ಬರುತ್ತೆ? -2ನೇ ಬರುತ್ತೆ. ನೀನು ಒಂದು ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಅಥವಾ ಆ ಮ್ಯಾಟ್ರಿಕ್ಸ್ನ ಒರಿಜಿನಲ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಗೆ ಅದ ಆರ್ಡರ್ಗೆ ಪವರ್ 1 ಮೈನಸ್ ಮಾಡಿದ್ರೆ ಏನು ಬರುತ್ತೆ? ಸೇಮ್ ವ್ಯಾಲ್ಯೂ ಬರುತ್ತೆ. ಇದೆಲ್ಲ ಪ್ರಾಬ್ಲಮಲ್ಲಿ ಅಪ್ಲೈ ಮಾಡ್ತಾ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ. ಇದರಲ್ಲಿ 2 ಇಂಪಾರ್ಟೆಂಟ್ ಪ್ರಾಪರ್ಟಿ ಗೊತ್ತಾಯ್ತಾ? ಮಿಕ್ಕಿದ ಪ್ರಾಪರ್ಟೀಸ್ ಎಲ್ಲ ಇರಲಿ, ಕ್ವಶನ್ ಮಾಡ್ತಾ ಹೋಗ್ತೀನಿ, ಸರಿನಾ? ಮತ್ತು ಅದರಲ್ಲಿರೋ ಪ್ರಾಪರ್ಟೀಸ್ ನೋಡ್ಕೊಳ್ರಿ. ಎಲ್ಲಾದರೂ ಕೇಳಿದರೆ
ಯೂಸ್ ಮಾಡಿ. ಅಡ್ಜಾಯಿಂಟ್ ಆಫ್ ಎ ಬಿ, ಅಲ್ಲೂ ರಿವರ್ಸ್ ಎಲ್ಲ ಹೋಲ್ಡ್ ಆಗುತ್ತೆ. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಏನು? ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಏನು? ಎ ಟ್ರಾನ್ಸ್ಪೋಸ್ ಬಿ, ಸಾರಿ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಎ ಬಿ ಹೋಲ್ ಇನ್ವರ್ಸ್ ಏನು? ಬಿ ಇನ್ವರ್ಸ್ ಎ ಇನ್ವರ್ಸ್. ರಿವರ್ಸ್ ಅಲ್ಲ ಅಲ್ವಾ? ಅದೇ ತರ ಅಡ್ಜಾಯಿಂಟ್ ಆಫ್ ಎ ಬಿ ಏನು? ಅಡ್ಜಾಯಿಂಟ್ ಬಿ ಇಂಟು ಅಡ್ಜಾಯಿಂಟ್. ಯಾವೆಲ್ಲ ಹೋಲ್ಡ್ ಆಗ್ತದೆ ಬೇಕಾದ್ರೆ ಬರ್ಕೊಳ್ಳಿ, ರಿವರ್ಸ್ ಅಲ್ಲ ಅಂತ ಬೇಕಾದ್ರೆ ಅದಕ್ಕೂ ಮೆನ್ಷನ್ ಮಾಡ್ಕೊಳ್ಳಿ. ರಿವರ್ಸ್ ಅಲ್ಲ. ಅಡ್ಜಾಯಿಂಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು adjoint of AB is equal to adjoint B into adjoint A. ಇಲ್ಲಿ ಕೂಡ ರಿವರ್ಸ್ ಅಲ್ಲ ಹೋಲ್ಡ್ ಆಗುತ್ತೆ. adjoint AB is equal to adjoint B into adjoint A. ಸರಿ, ಇಷ್ಟಿರಲಿ. ನಾನು ಇದರಲ್ಲಿ ಒಂದು ಸೊಲ್ಯೂಷನ್ ಒಂದು ಡಿಸ್ಕಸ್ ಮಾಡಿಲ್ಲ ನಿಮಗೆ. ಯಾವ್ದಾದ್ರು ಡಿಸ್ಕಸ್ ಮಾಡಿಲ್ಲ? ಸೊಲ್ಯೂಷನ್ಸ್ ಒಂದು ಡಿಸ್ಕಸ್ ಮಾಡಿಲ್ಲ ಅಲ್ವಾ? ಸೊಲ್ಯೂಷನ್ಸ್ ಕ್ವಶನ್ ಬರಲಿ, ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇದ್ರ ಮೇಲೆ ಪ್ರಾಬ್ಲಮ್ ಮಾಡ್ತಾ ಹೋಗೋದಕ್ಕೆ, ಆಯ್ತಾ? ಹೇಳಿ, ಫಸ್ಟ್ ಕ್ವಶನ್ ಓಪನ್ ಮಾಡಿ. ಕ್ವಶನ್ ನಂಬರ್ 1. ಕ್ವಶನ್ ಓದಿ. ಇಫ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 10b ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ, ದೆನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಈಸ್ ಅಂತ ಕೇಳಿದ್ದಾರೆ. ಎ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಬಿ ಕೊಟ್ಟಿಲ್ಲ, 10b ಅನ್ನೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಇನ್ಫಾರ್ಮೇಶನ್ನು? ಬಿ ಇಸ್ ದ ಇನ್ವರ್ಸ್ ಆಫ್ ಎ ಅಂತ ಹೇಳಿದ್ರೆ ಏನು ಫೈಂಡ್ ಔಟ್ ಮಾಡ್ಬೇಕಂತ? ದ ವ್ಯಾಲ್ಯೂ ಆಫ್ ಆಲ್ಫಾ ಫೈಂಡ್ ಔಟ್ ಮಾಡ್ಬೇಕಂತ. ಆಲ್ಫಾ ಎಲ್ಲಿದೆ? ಇಲ್ಲಿದೆ. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಕೇಳಿಸ್ಕೊಳ್ಳಿ, ಇಲ್ಲಿ ಬಿ ನ ಎಗೆ ಇನ್ವರ್ಸ್ ಅಂತ ಹೇಳಿದಾರಲ್ವಾ, ಪ್ರಾಪರ್ಟಿ ನೆನ್ಪು ಮಾಡ್ಕೊಳ್ಳಿ. ಏನು ಪ್ರಾಪರ್ಟಿ? ಎ ಇಂಟು ಬಿ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಎ ಇಂಟು ಬಿ ಏನು ಬರಬೇಕು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಎ ಏನೋ ಕೊಟ್ಟಿದ್ದಾರೆ, ಏನು? ಎ 1 -1 1 2 1 -3 1 1 1 ಎ ಇಂಟು ಬಿ ಮಾಡಬೇಕು. ನನಗೆ ಬಿ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ? ಬಿ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ? 10b ಕೊಟ್ಟಿದ್ದಾರೆ. ಅದರಿಂದ ಬಿ ಬೇಕಿದ್ರೆ ಏನು ಮಾಡು? 10 ಈ ಕಡೆ ಕಳಿಸ್ಕೋ. ಹಾಗೆ ಏನು ಬರುತ್ತೆ? ಬಿ ಇಸ್ ಈಕ್ವಲ್ ಟು ಹೇಳ್ಬಿಡಿ ಇಲ್ಲಿ. ಬಿ ಇಸ್ ಈಕ್ವಲ್ ಟು 1/10 ಇಂಟು ದಿಸ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತಲ್ವಾ? ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ? 1/10 ಇಂಟು ದಿಸ್ ಮ್ಯಾಟ್ರಿಕ್ಸ್. ಹಾಗಿರೋ ಬಿ ಜಾಗದಲ್ಲಿ ಏನು ಬರುತ್ತೆ? 1/10 ಹೊರಗಡೆ ತಗೊಬಿಡು, ಕಾನ್ಸ್ಟೆಂಟ್ ಅಲ್ವಾ? ಇಲ್ಲಿ ಬಿ ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಏನು ಬರುತ್ತೆ? ಬಿ 4 2 2 -5 0 ಆಲ್ಫಾ 1 -2 3 ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಅಂದ್ರೆ ಏನು? 1 0 0 0 1 0 0 0 1. ಹಾಗಿರೋದು ಎರಡನ್ನ ಮಲ್ಟಿಪ್ಲೈ ಮಾಡ್ತೀರಾ? ಯಾವ್ದಾದ್ರು ಒಂದು ನಂಬರ್ನ ಈಕ್ವೇಟ್ ಮಾಡಿದ್ರೆ ಯಾವ್ದ್ರ ವ್ಯಾಲ್ಯೂ ಸಿಗುತ್ತೆ? ಆಲ್ಫಾ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾವ ಕಾಲಮ್ ಮಲ್ಟಿಪ್ಲೈ ಮಾಡ್ತೀರಾ? ಎಲ್ಲದನ್ನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತೀನಿ, ಒಂದು ನಂಬರ್ ಬರುತ್ತೆ, ಆಲ್ಫಾ ಬರುತ್ತಾ ಅಲ್ಲಿ? ಅದನ್ನ ಮಲ್ಟಿಪ್ಲೈ ಮಾಡೋದು ನೀಡಿಲ್ಲ. ಫಸ್ಟ್ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಯೂಸ್ ಇದೆಯಾ? ನನಗೆ ಮಲ್ಟಿಪ್ಲಿಕೇಶನ್ ಮಾಡಿ ಫೈನಲ್ ಆನ್ಸರ್ ಬೇಕಾಗಿಲ್ಲ. ನನಗೆ ಬೇಕಾಗಿರೋ ಆನ್ಸರ್ ಯಾವುದು? ಆಲ್ಫಾ. ದೇರ್ಫೋರ್ ಫಸ್ಟ್ ಥರ್ಡ್ ಕಾಲಮ್ ಒಂದು ಮಲ್ಟಿಪ್ಲೈ ಮಾಡು. ಅರ್ಥ ಆಗ್ತಿದ್ದೆ ನಾನು ಹೇಳ್ತಿರೋದು? ಇದು ಬೇಡ, ಇದು ಬೇಡ. ಎರಡನ್ನು ಮಲ್ಟಿಪ್ಲೈ ಮಾಡು. ಫಸ್ಟ್ ಥರ್ಡ್ ಕಾಲಮ್ ಈ ಎಲಿಮೆಂಟ್ ಸಿಗುತ್ತೆ. ಈ ಎಲಿಮೆಂಟ್ನ ಯಾವ್ದ್ರ ಜೊತೆ ಈಕ್ವೇಟ್ ಮಾಡು? ಈ ಎಲಿಮೆಂಟ್ನ ಯಾವ್ದ್ರ ಜೊತೆ ಈಕ್ವೇಟ್ ಮಾಡು? 0 ಜೊತೆ ಈಕ್ವೇಟ್ ಮಾಡು. ಯಾವ್ದ್ರ ವ್ಯಾಲ್ಯೂ ಸಿಗುತ್ತೆ? ಆಲ್ಫಾ ವ್ಯಾಲ್ಯೂ ಸಿಗುತ್ತೆ. ಬೇಗ ಮಾಡಿ. 1 × 2 2 ಪ್ಲಸ್ -1 ಇಂಟು ಆಲ್ಫಾ ಮೈನಸ್ ಆಲ್ಫಾ ಪ್ಲಸ್ 1 × 3 3. ಸರಿನಾ? ಹಾಗೆ ಇದನ್ನ ಈಕ್ವೇಟ್ ಮಾಡ್ತೀರಲ್ವಾ? ಇದನ್ನ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೋ? 2 + 3 ಏನು? 5. 5 - ಆಲ್ಫಾ ಇಸ್ ಈಕ್ವಲ್ ಟು 5 - ಆಲ್ಫಾ ಬರುತ್ತಲ್ಲ, 2 + 3 ಏನು ಬರುತ್ತೆ? 5 - ಆಲ್ಫಾ ಇಸ್ ಈಕ್ವಲ್ ಟು 0. ಆಲ್ಫಾ ಇಸ್ ಈಕ್ವಲ್ ಟು ಏನು ಬರುತ್ತೆ? ಆಪ್ಷನ್ ಸಿ ಇಸ್ ನೋಡಿ. ಈ ಥರ ಕ್ವಶನ್ಗೆ ಹೋಲ್ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಬೇಡಿ. ನನಗೆ ಏನು ಬೇಕಾಗಿರೋದು? ಆಲ್ಫಾ ಬೇಕಾಗಿರೋದು. ಆಲ್ಫಾ ಯಾವ ರೋನ ಯಾವ ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ನೋಡ್ಕೊಳ್ಳಿ. ಫಾರ್ ಇನ್ನೊಂದು ಸೆಕೆಂಡ್ ರೋ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗೂ ಬರುತ್ತೆ. ಇನ್ನೊಂದು ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡಾಗೂ ಬರುತ್ತೆ. ಮೂರು ಟೈಮಲ್ಲಿ ಬರುತ್ತೆ ಆಲ್ಫಾ. 3 ಸಿಚುವೇಶನಲ್ಲಿ ಬರುತ್ತೆ. 3 ಟೈಪಲ್ಲಿ ಯಾವ್ದಾದ್ರು ಒಂದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸಾಕು. ಈ ನಂಬರ್ಸ್ ಎಲ್ಲ ನನಗೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಮಾಡ್ತಾ ಹೋದ್ರೆ ಆನ್ಸರ್ ಬರುತ್ತೆ, ಟೈಮ್ ವೇಸ್ಟ್ ಅಲ್ವಾ? ಆ ನಂಬರ್ ತಗೊಂಡು ಏನು ಮಾಡಲಿಕ್ಕಿಲ್ಲ. ಅರ್ಥ ಆಯ್ತಾ? ಆಪ್ಷನ್ ಸಿ ಇಷ್ಟು. ಬೇಗ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 2.
ಕ್ವಶನ್ ಓದಿ. ಇಫ್ ಎ ಇಸ್ ಈಕ್ವಲ್ ಟು 0x16 x57 09x is a singular matrix ಆಗಬೇಕಿತ್ತು ಆಕ್ಚುಲಿ. is singular matrix then the possible values of x are. ಏನಂತ ಕೊಟ್ಟಿದ್ದಾರೆ? ಕೀವರ್ಡ್ ಏನಾದ್ರಲ್ಲಿ ಸಿಂಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಗಿವನ್ ಎ ಈಸ್ ಸಿಂಗ್ಯುಲರ್ ಕೊಟ್ಟಿದ್ದಾರಲ್ವಾ? ಎ ಸಿಂಗ್ಯುಲರ್ ಅಂತ ಕೊಡ. ಎ ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಒಂದು ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಆದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ? ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0. ಹಾಗಿದ್ರೆ ಡಿಟರ್ಮಿನೆಂಟ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ? 0ಗೆ ಈಕ್ವಲ್ ಆಗುತ್ತೆ. ಯಾವ್ದು ಡಿಟರ್ಮಿನೆಂಟು? 0x16 x57 09x. ಈ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ? 0ಗೆ ಈಕ್ವಲ್ ಆಗುತ್ತೆ. ಇದನ್ನ ಈಕ್ವೇಟ್ ಮಾಡಿ ಆನ್ಸರ್ ಸಿಗುತ್ತೆ. ಇದು ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಸಿಗುತ್ತೆ. ಜಾಣ್ರಿದ್ರೆ ಫಸ್ಟ್ ಕಾಲಮ್ದು ಎಕ್ಸ್ಪ್ಲೇನ್ ಮಾಡ್ತೀರಾ. ಯಾಕೆ ಫಸ್ಟ್ ಕಾಲಮ್ದು ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಎಲಿಮೆಂಟು 0, ಈ ಎಲಿಮೆಂಟು 0. ನನಗೆ ಸಿಗೋದು ಯಾವುದು? ಒಂದೇ. ಈ ಸೆಕೆಂಡ್ ಎಲಿಮೆಂಟ್ ಅಷ್ಟೇ. ನೋಡು, ಸೈನ್ ಹಾಕು ಫಸ್ಟು. ಸೈನ್ ಏನು? ಫಸ್ಟ್ ಕಾಲಮ್ ಸೈನ್ ಏನು? ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್. ಸೈನ್ ಹಾಕೊಂಡು ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಕಾಲಮಿಂದ. ಫಸ್ಟ್ ರೋ ಬೇಡ, ಫಸ್ಟ್ ಕಾಲಮಿಂದ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಕಾಲಮಿಂದ ಎಕ್ಸ್ಪ್ಯಾಂಡ್ ಮಾಡಿ. ನೋಡಿ ಇಲ್ಲಿ ಹೇಳಿದೆ ಅಂದರೆ 0 ಇಂಟು ಏನು ಮಾಡ್ಬೇಕು? ಇವಾಗ ನಾನು ಈ ರೋನ ಈ ಕಾಲಮ್ನ ಡಿಲೀಟ್ ಮಾಡ್ಬೇಕಲ್ವಾ? ಇದ್ರ ಡಿಟರ್ಮಿನೆಂಟ್ ತೆಗಿಬೇಕಲ್ವಾ? 0 ಇಂಟು ದಿಸ್ ಡಿಟರ್ಮಿನೆಂಟ್ ಏನು ಬರುತ್ತೆ? ಆನ್ಸರು 0. ದೇರ್ಫಾರ್ 0 ಅಂತ ಬರ್ತಾರೆ ಸಾಕು, ಮುಂದಿನ ಡಿಟರ್ಮಿನೆಂಟೇ ಬೇಕಾಗಿಲ್ಲ ನನಗೆ. ನೆಕ್ಸ್ಟು ಮೈನಸ್ ಎಕ್ಸ್ ಇಂಟು ಏನು ಬರುತ್ತೆ? ಮೈನಸ್ ಎಕ್ಸ್ ಇಂಟು ಈ ರೋ ಈ ಕಾಲಮ್ ಡಿಲೀಟ್ ಏನು ಬರುತ್ತೆ? ಬೇಗ ಹೇಳಿ. ಯಾವುದು ಡಿಟರ್ಮಿನೆಂಟ್ ಬರುತ್ತೆ? x16 9x ಪ್ಲಸ್ 0. ಮತ್ತೆ ಅಲ್ಲಿ ಮುಂದೆ ಬರೀ ಅವಶ್ಯಕತೆ ಇಲ್ಲ. ನೋಡಿ ಏನು ಬರುತ್ತೆ? ದಿಸ್ ಈಸ್ ಈಕ್ವಲ್ ಟು 0 ಇದೆ, ಬಿಕಾಸ್ ಸಿಂಗ್ಯುಲರ್ ಅಂತ ಹೇಳಿರೋದ್ರಿಂದ. ಯಾರು ಏನು ಬರುತ್ತೆ ಆನ್ಸರ್ ಹೇಳ್ರು? ಅದು 0 ಇದು 0 ಬಿಟ್ಬಿಡಿ, ಎರಡು ಕಡೆ 0. ಏನು ಬರುತ್ತೆ? ಮೈನಸ್ ಎಕ್ಸ್ ಇಂಟು ಡಿಟರ್ಮಿನೆಂಟ್ ಎಕ್ಸ್ ಸ್ಕ್ವೇರ್ ಮಾಡಿ, ಡಿಟರ್ಮಿನೆಂಟ್ ಎಕ್ಸ್ಪ್ಲೇನ್ ಮಾಡಿ. ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 144 ಇಸ್ ಈಕ್ವಲ್ ಟು 0. ಸರಿ ಬರುತ್ತೆ ನೋಡಿ. ಎರಡು ಪ್ರಾಡಕ್ಟ್ 0 ಆಗ್ತದೆ ಅಂದರೆ ಐದರ್ ಫಸ್ಟ್ ವ್ಯಾಲ್ಯೂ 0 ಬೇಕು ಅಥವಾ ಸೆಕೆಂಡ್ ಟರ್ಮ್ 0 ಇರಬೇಕು. ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ? ಐದರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಅರ್ಥ ಏನು? ಎಕ್ಸ್ ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ 144 ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ? 144. ಎಕ್ಸ್ ಏನು ಬರುತ್ತೆ? ಪ್ಲಸ್ ಆರ್ ಮೈನಸ್ 12. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನು ಬಂತು? 0 ಪ್ಲಸ್ 12 ಆ್ಯಂಡ್ ಮೈನಸ್ 12. ಇಲ್ಲಿ ಬರ್ತೀನಿ ನೋಡಿ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 0 ಮೈನಸ್ 12 ಪ್ಲಸ್ 2. ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಇಷ್ಟು ಆಯ್ತಾ? ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಬಂತು ನೋಡಿ. ಇಫ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಎ ಇಂಟು ಅಡ್ಜಾಯಿಂಟ್ ಕೇಳಿದ್ರೆ. ನೋಡಿ ಇಲ್ಲಿ ಒಂದು ನಿಮಿಷ, ನಮ್ಮ ಹತ್ರ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದರೆ, ಯಾವ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದರೆ, ಇವಾಗ ಅಷ್ಟೊಂದು ಪ್ರಾಪರ್ಟಿ ಬಗ್ಗೆ ಹೇಳಿದ್ನಲ್ವ, ಏನದು? ಎ ಇಂಟು ಅಡ್ಜಾಯಿಂಟ್ ಎ ಏನು ಬರುತ್ತೋ? ಡಿಟರ್ಮಿನೆಂಟ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಈ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ? ಎಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋಕೆ ಒಂದು 5 ನಿಮಿಷ ಹೋಗುತ್ತಾ? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿದ್ಮೇಲೆ ಎರಡನ್ನೂ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೊಂದು 2-3 ನಿಮಿಷ ಹೋಗುತ್ತಾ? ಹತ್ತತ್ರ ಒಂದು 7 to 8 minutes ಹೋಯ್ತು ಒಂದು CET ಕ್ವಶನ್ಗೆ. ಈ ಪ್ರಾಪರ್ಟಿ ಯೂಸ್ ಮಾಡಿ ಡೈರೆಕ್ಟಾಗಿ. ಏನಿದೆ? ಡಿಟರ್ಮಿನೆಂಟ್ ಎ ಇಂಟು ಐ. ಜಸ್ಟ್ ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್. ಬೇಗ ಮಾಡಿ ನೋಡಿ. ಈ ಪ್ರಾಪರ್ಟಿ ಗೊತ್ತಿದ್ರೆ ಆಪ್ಷನ್ ಎನ ಎಲಿಮಿನೇಟ್ ಮಾಡಿಬಿಡೋದು. ಬೇಗ ಡಿಟರ್ಮಿನೆಂಟ್ ಎ, ಡಿಟರ್ಮಿನೆಂಟ್ ಎ. ಏನು ಬರುತ್ತೆ? 8 minus 6 will be 2 plus 3 into 2. 2 plus 8, 2 plus 6, it will be 8. Determinant A 8. ಹಾಗೆ A ಇಂಟು ಅಡ್ಜಾಯಿಂಟ್ ಏನಾಗುತ್ತೆ? ಡಿಟರ್ಮಿನೆಂಟ್ A ಇಂಟು ಐ.
ಹಾಗಿದ್ರೆ ಡಿಟರ್ಮಿನೆಂಟ್ ಪ್ಲೇಸ್ ಏನು ಬರುತ್ತೆ 8 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಾಗಿದ್ರೆ ಯಾವ್ದು ಬರುತ್ತೆ ಆಪ್ಷನ್ ಸಿ ಇಷ್ಟು. ವಿತಿನ್ 30 ಸೆಕೆಂಡಲ್ಲಿ ಮಾಡ್ಬೋದು ಇದನ್ನು, ಹೌದಲ್ವಾ? ಈ ಪ್ರಾಪರ್ಟಿ ನೆನಪಿದ್ರೆ ವಿತಿನ್ 30 ಸೆಕೆಂಡ್ ಮಾಡ್ಬೋದು ಕೆ ಸೆಟ್ಗೆ. ಜಸ್ಟ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ, ಈ ಕ್ವಶನ್ ಕೊಟ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಯಾವುದಕ್ಕೆ ಮಲ್ಟಿಪ್ಲೈ ಆಗಿದೆ ನೋಡಿ ಡಿಟರ್ಮಿನೆಂಟ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ಯಾವ ಆಪ್ಷನಿಗೆ ಮಲ್ಟಿಪ್ಲೈ ಆಗಿರುತ್ತೋ ಆಪ್ಷನಿಗೆ ಒಂದು ರೈಟ್ ಹಾಕಿ. ಆಯ್ತಾ ಬರ್ಕೊಂಡು ಅಲಾಂಗ್ ಎಲ್ಲಿ ಮಾಡಿದೆ ನಾನು? ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪೆಂಡ್ ಮಾಡಿದೆ. ಯಾಕೆ ಫಸ್ಟ್ ಕಾಲಮ್ ಎಕ್ಸ್ಪೆಂಡ್ ಮಾಡಿದೆ? ಒಂದು 0 ಸಿಗುತ್ತಲ್ವ, ಅದಕ್ಕೆ ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪೆಂಡ್ ಮಾಡಿದೆ. ನೆಕ್ಸ್ಟ್ ಒನ್ ಆಯ್ತಲ್ವಾ? ನೆಕ್ಸ್ಟ್ ಒನ್ if a into adjoint a is equal to 5 into I, ನೋಡಿ ಕ್ವಶನು, if a into adjoint a is equal to 5 into I, where I is the identity matrix of order 3, then determinant of adjoint a is equal to a into adjoint a ಕೊಟ್ಟಿದ್ದಾರೆ, determinant of adjoint a ಕೇಳಿದ್ರು. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ಗೆ ನಿಮಗೊಂದು ಪ್ರಾಪರ್ಟಿ ಹೇಳಿದೆ. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ? ಬೇಗ ಹೇಳಿ. ಡಿಟರ್ಮಿನೆಂಟ್ ಆಫ್ a to the power n minus 1, where n is the order of the matrix. ಇಲ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎಷ್ಟು 3. ಹಾಗಿದ್ರೆ n ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಹಾಗಿದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ a to the power 3 minus 1, it will be 2. ಹಾಗೆ ಡಿಟರ್ಮಿನೆಂಟ್ ಎ ಏನು ಬೇಕಲ್ವಾ? ಡಿಟರ್ಮಿನೆಂಟ್ ಎ ಏನು ಬೇಕಿರೋದಕ್ಕೆ ಈ ಪ್ರಾಪರ್ಟಿ ಇರೋದು. ನಮಗೆ ಗೊತ್ತಿರೋದೇನು? ಅವ್ರು ಕೊಟ್ಟಿರೋದು a ಇಂಟು adjoint a is equal to 5 into I. ಇವಾಗಷ್ಟು ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ವಿ. ಯಾವ ಪ್ರಾಪರ್ಟಿ ಅದು? a ಇಂಟು adjoint a is equal to ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದು? ಡಿಟರ್ಮಿನೆಂಟ್ a ಇಂಟು I ಪ್ರಾಪರ್ಟಿ ಯೂಸ್ ಮಾಡಿದ್ದು. ಇದೆರಡನ್ನ ಕಂಪೇರ್ ಮಾಡಿದ್ರೆ ಡಿಟರ್ಮಿನೆಂಟ್ a ಪ್ಲೇಸ್ ಅಲ್ಲಿ ಏನಿದೆ? ಇದೆರಡನ್ನ ಕಂಪೇರ್ ಮಾಡಿದ್ರೆ ಡಿಟರ್ಮಿನೆಂಟ್ a ಪ್ಲೇಸ್ ಅಲ್ಲಿ ಏನಿದೆ? 5 ಇದೆ. ಹಾಗಿದ್ರೆ ಏನು ಬರುತ್ತೆ? ಡಿಟರ್ಮಿನೆಂಟ್ a ಸ್ಕ್ವೇರ್ ಇಟ್ ಈಸ್ 5 ಸ್ಕ್ವೇರ್, ಇಟ್ ವಿಲ್ ಬಿ 25. ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಆನ್ಸರ್? 25. ಗೊತ್ತಾಯ್ತಾ ಕನೆಕ್ಷನ್ ಹೇಗೆ ಅಂತ? ಆಪ್ಷನ್ ಡಿ ಇಷ್ಟು. ನೆಕ್ಸ್ಟ್ ಕ್ವಶನ್. ಇವಾಗ ಅಷ್ಟು ಯೂಸ್ ಮಾಡಿದ್ವಿ ಪ್ರಾಪರ್ಟಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಕೇಳಿದ್ದಾರೆ. ಇವಾಗಷ್ಟೇ ಪ್ರಾಪರ್ಟಿ ಯೂಸ್ ಮಾಡಿದ್ವಿ. ಏನು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ? ಡಿಟರ್ಮಿನೆಂಟ್ ಆಫ್ a to the power n minus 1. ಇಲ್ಲಿ ಆರ್ಡರ್ ಎಷ್ಟು? 3/3. ಹಾಗಿದ್ರೆ n ಎಷ್ಟು? 3. ಹಾಗಿದ್ರೆ ಏನು ಫೈಂಡ್ ಔಟ್ ಮಾಡಿದ್ರೆ ಸಾಕು? ಡಿಟರ್ಮಿನೆಂಟ್ ಆಫ್ 3 minus 1, ಇಟ್ ವಿಲ್ ಬಿ ಡಿಟರ್ಮಿನೆಂಟ್ a ಸ್ಕ್ವೇರ್. ಡಿಟರ್ಮಿನೆಂಟ್ a ಹೇಳಿ ಬೇಗ. ಡಿಟರ್ಮಿನೆಂಟ್ a ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಡಿಟರ್ಮಿನೆಂಟ್ a ಹೇಳಿ. ವಾಟ್ ಇಸ್ ಡಿಟರ್ಮಿನೆಂಟ್ a? ಫಸ್ಟ್ ರೋ ಆದ್ರೂ ಮಾಡಿ, ಫಸ್ಟ್ ಕಾಲಮ್ ಆದ್ರೂ ಮಾಡಿ, ಒಂದೊಂದು 0 ಸಿಗುತ್ತಲ್ವಾ? ಏನು ಬರುತ್ತೆ? 2 into 4 minus 1 into minus 1 plus 0. ಸರಿ ಬರೋದಾ? 2 into 4 minus 1 into minus 1 plus ಅಂದೇನು ಬರುತ್ತೆ? 8 plus 1, it will be 9. ಡಿಟರ್ಮಿನೆಂಟ್ 9 ಬರುತ್ತೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. therefore ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? 9 ಸ್ಕ್ವೇರ್, ಇಟ್ ವಿಲ್ ಬಿ 81. ನೆಕ್ಸ್ಟ್ ಕ್ವಶನ್. ಕ್ವಶನ್ ಡಿಸ್ಕಸ್ ಆಗಿದೆ ಅಲ್ವಾ? ಏನು ಬರುತ್ತೆ? ಕೆ ಕ್ಯೂಬ್ ಇಂಟು ಎ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಹೇಳಿ. ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. A is a square matrix of order 3 and determinant A is equal to 5. Then A determinant of A into adjoint A. Determinant of A into adjoint A. ಕೇಳಿಸ್ಕೊಳ್ಳಿ ಇಲ್ಲಿ. ಇವಾಗಷ್ಟು ಒಂದು ಪ್ರಾಪರ್ಟಿ ಹೇಳಿದೆ ನಿಮಗೆ. ಡಿಟರ್ಮಿನೆಂಟ್ ಆಫ್ ಎ ಬಿ ಏನು? What is determinant of AB? It is determinant A into determinant B. Adjoint ಒಂದು ಮ್ಯಾಟ್ರಿಕ್ಸ್ ಅಲ್ವಾ? ಈ ಪ್ರಾಪರ್ಟಿ ಯೂಸ್ ಮಾಡ್ಬೋದಲ್ವಾ? ಹಾಗಿದ್ರೆ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ A into adjoint A ಏನಾಗುತ್ತೆ? ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಡಿಟರ್ಮಿನೆಂಟ್ A into
ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಎ ಏನು? ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾರಲ್ವಾ, ಈಗ ಇದೇನು ಗೊತ್ತಾಗಬೇಕು, ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಏನು ಬೇಗ ಹೇಳ್ಬೇಕು. ಇವಾಗಷ್ಟು ಯೂಸ್ ಮಾಡಿರೋ ಪ್ರಾಪರ್ಟಿ ಅಲ್ವಾ, ಏನು ಡಿಟರ್ಮಿನೆಂಟ್ ಎ ಟು ದಿ ಪವರ್ n ಮೈನಸ್ ಒನ್. ಎನ್ ಎಷ್ಟಲ್ಲಿ 3 ಮೈನಸ್ ಒನ್ ಏನು ಬರುತ್ತೆ ಆನ್ಸರು? ಎನ್ ಎಷ್ಟು 3 ಮೈನಸ್ ಒನ್ ಅಂದ್ರೆ ಏನು ಬರುತ್ತೆ 2 ಅಂದ್ರೆ ಏನು ಬರುತ್ತೆ 3 ಸ್ಕ್ವೇರ್ ಅಂದರೆ ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್, ಇಟ್ ವಿಲ್ ಬಿ 25. ಹಾಗೆ ಏನು ಬರುತ್ತೆ ಆನ್ಸರು? ಡಿಟರ್ಮಿನೆಂಟ್ ಎ ಇಸ್ 5 ಆ್ಯಂಡ್ ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಈಸ್ 25. ಏನು ಬರುತ್ತೆ ಆನ್ಸರು? 125 ಬರುತ್ತೆ. 125 ಬರುತ್ತೆ. ಎಷ್ಟು ಪ್ರಾಪರ್ಟಿ ಯೂಸ್ ಆಯ್ತು ಇಲ್ಲಿ? 2 ಪ್ರಾಪರ್ಟಿ ಅಲ್ವಾ. ಒಂದು ಡಿಟರ್ಮಿನೆಂಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ, ಇನ್ನೊಂದು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n ಮೈನಸ್ 1. 2 ಪ್ರಾಪರ್ಟಿ ಯೂಸ್ ಮಾಡಿ ಆಯ್ತಾ. ಇದು ನೆಕ್ಸ್ಟ್ ಕ್ವಶನ್. If A is equal to 1, 3, 4, 2, B is equal to 2 minus 1, 1, 2, then determinant of A, B transpose. ಆ ಪ್ರಾಪರ್ಟಿ ಹೇಳಿದ್ನಲ್ವಾ, ಅದು 3 ಮ್ಯಾಟ್ರಿಕ್ಸ್ಗೂ ಹೋಲ್ಡ್ ಆಗುತ್ತೆ. ಯಾವ ಪ್ರಾಪರ್ಟಿ? ಡಿಟರ್ಮಿನೆಂಟ್ ಆಫ್ ಎ ಬಿ ಸಿ ಏನಂತ ಬರೀಬೋದು? ಡಿಟರ್ಮಿನೆಂಟ್ ಎ, ಡಿಟರ್ಮಿನೆಂಟ್ ಬಿ, ಡಿಟರ್ಮಿನೆಂಟ್ ಸಿ ಅಂತ ಬರೀಬೋದು. ಹಾಗಿದ್ರೆ ಅವ್ರು ಕೇಳಿರೋದೇನು ನನಗೆ? ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಟ್ರಾನ್ಸ್ಪೋಸ್. ಹಾಗಿದ್ರೆ ಏನು ಬರುತ್ತೆ ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಟ್ರಾನ್ಸ್ಪೋಸ್? ಡಿಟರ್ಮಿನೆಂಟ್ ಎ ಡಿಟರ್ಮಿನೆಂಟ್ ಬಿ ಇಂಟು ಡಿಟರ್ಮಿನೆಂಟ್ ಬಿ ಟ್ರಾನ್ಸ್ಪೋಸ್. ಹಾಗೆ ಡಿಟರ್ಮಿನೆಂಟ್ ಎ ಏನು ಬರುತ್ತೆ ಬೇಗ ಹೇಳಿ? ಡಿಟರ್ಮಿನೆಂಟ್ ಬಿ ಏನು ಬರುತ್ತೆ? ವಾಟ್ ಇಸ್ ಡಿಟರ್ಮಿನೆಂಟ್ ಎ? 2 minus 12 ಏನು ಬರುತ್ತೆ? -10. ವಾಟ್ ಇಸ್ ಡಿಟರ್ಮಿನೆಂಟ್ ಬಿ? 4 plus 1 ಏನು ಬರುತ್ತೆ ಆನ್ಸರು? 5. ದಿಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಬಿ ಟ್ರಾನ್ಸ್ಪೋಸ್ ಅಂತ ಬರೀಲ್ಲ. ಹೇಳಿದ್ನಲ್ವಾ, ಡಿಟರ್ಮಿನೆಂಟ್ ಎ ಮತ್ತು ಎ ಟ್ರಾನ್ಸ್ಪೋಸ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ? ಸೇಮ್ ಬರುತ್ತೆ. ಬಿ ಮತ್ತು ಬಿ ಟ್ರಾನ್ಸ್ಪೋಸ್ಗೆ ಡಿಟರ್ಮಿನೆಂಟ್ ಏನು ಬರುತ್ತೆ? ಸೇಮ್ ಬರುತ್ತೆ. ಬೇಕಾದ್ರೆ ನೀವು ಬಿ ಟ್ರಾನ್ಸ್ಪೋಸ್ ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಫೈನಲ್ ಆನ್ಸರ್ ಏನು ಬರುತ್ತೆ ಹಾಗಿದ್ರೆ? ಡಿಟರ್ಮಿನೆಂಟ್ ಎ ಇಸ್ -10, ಡಿಟರ್ಮಿನೆಂಟ್ ಬಿ ಇಸ್ 5, ಡಿಟರ್ಮಿನೆಂಟ್ ಬಿ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ 5. ದ ಆನ್ಸರ್ ವಿಲ್ ಬಿ -250. ಆಪ್ಷನ್ ಸಿ. KSET 2019 ಕ್ವಶನ್ ಆಯ್ತಾ. ನೆಕ್ಸ್ಟ್ ಕ್ವಶನ್. If A and B are square matrices of order 3 and determinant A is equal to 5, determinant B is equal to 3, then determinant of 3 into A into B. ಹೇಳಿ, ಎಲ್ಲ ತಲೆ ಎತ್ತಿ ಒಂದು ನಿಮಿಷ ಹೇಳಿ. ಡಿಟರ್ಮಿನೆಂಟ್ ಆಫ್ 3 ಇಂಟು ಎ ಇಂಟು ಬಿಗೆ ಫಸ್ಟ್ ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ತೀನಲ್ವಾ? ಫಸ್ಟ್ ಏನು ತಗೊಳ್ಳಿ? ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ. ಕಾನ್ಸ್ಟೆಂಟ್ ಹೊರಗಡೆ ಬರ್ತಾ ಇದೆ ಅಂದರೆ ಒಳಗಡೆ ಏನು ಉಳ್ಕೊಳ್ಳುತ್ತೆ? ಡಿಟರ್ಮಿನೆಂಟ್ ಎ ಬಿ ಉಳ್ಕೊಳ್ಳುತ್ತೆ. ಕಾನ್ಸ್ಟೆಂಟ್ ಹೊರಗಡೆ ಬರ್ತದೆ ಅಂದ್ರೆ ಏನು ತಗೋಬರುತ್ತೆ? ಮ್ಯಾಟ್ರಿಕ್ಸ್ನ ಆರ್ಡರ್ ತಲೆ ಮೇಲೆ ತಗೋಬರುತ್ತೆ. ಏನು ಮ್ಯಾಟ್ರಿಕ್ಸ್ನ ಆರ್ಡರ್? 3. ಹಾಗೆ ಏನು ಬರುತ್ತೆ? 3 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಎ ಬಿ. ಯಾವ ಪ್ರಾಪರ್ಟಿ ಯೂಸ್ ಮಾಡಿದಲ್ಲಿ? ಡಿಟರ್ಮಿನೆಂಟ್ ಆಫ್ ಕೆ ಎ ಇಸ್ ಈಕ್ವಲ್ ಟು ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ 3 ಕ್ಯೂಬ್ ಇಂಟು ಈಗ ಸ್ಪ್ಲಿಟ್ ಮಾಡ್ಬೋದಲ್ವಾ? ಡಿಟರ್ಮಿನೆಂಟ್ ಎ ಬಿ ಏನು? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. ಡಿಟರ್ಮಿನೆಂಟ್ ಎ ಬಿ ಕೊಟ್ಟಿದ್ದಾರಲ್ವಾ? 3 ಕ್ಯೂಬ್ ಇಂಟು ವಾಟ್ ಇಸ್ ಡಿಟರ್ಮಿನೆಂಟ್ ಎ? 5, ಡಿಟರ್ಮಿನೆಂಟ್ ಬಿ 3. ಆನ್ಸರ್ ಏನು ಬರುತ್ತೆ? ಆನ್ಸರ್ ಏನು ಬರುತ್ತೆ? 405. ಸರಿ ಇದೆಯಾ? ನೋಡಿ, ಕ್ಯಾಲ್ಸಿ ಇರಲ್ಲ ನಿಮಗೆ. ಎಲ್ಲಿ? ಸಿ ಇ ಟಿಯಲ್ಲಿ ಕ್ಯಾಲ್ಸಿ ಇರಲ್ಲ. ಕ್ಯಾಲ್ಸಿಲ್ ಮಾಡ್ಬೋದು. ಕೇಳಿಸ್ಕೊಳ್ಳಿ, ಇಲ್ಲಿ ಹೇಗೆ ಮಾಡ್ತೀರ ಅಂದರೆ 3 ಟು ದಿ ಪವರ್ 4 ಇಂಟು 3 ಏನು ಬರುತ್ತೆ? 3 ಕ್ಯೂಬ್ ಇಂಟು 3 ಏನು ಬರುತ್ತೆ? 3 ಟು ದಿ ಪವರ್ 4 ಇಂಟು 5 ಬರುತ್ತಲ್ವಾ? ವಾಟ್ ಇಸ್ 3 ಟು ದಿ ಪವರ್ 4? ಇಟ್ ಈಸ್ 81 ಇಂಟು 5. 81 ಇಂಟು 5 ಅಂದರೆ 8 10ನ ಬೈ 2 ಮಾಡಿ. 81 10s ಎಷ್ಟಪ್ಪ? 8 10 ಅಲ್ವಾ? 5 ಅಂದರೆ ಬೈ 2 ತಾನೇ. 8 10ನ ಬೈ 2 ಮಾಡಿದ್ರೆ ಏನು ಬರುತ್ತೆ? 405 ಬರುತ್ತೆ. ಹೇಗಾರು ಮಾಡಿ. ಇಲ್ಲ ಹಿಡ್ಕೊಂಡು ಮಲ್ಟಿಪ್ಲೈ ಮಾಡ್ತೀರ ಅಂದರೆ ಮಾಡಿಸಿದ್ರಲ್ವಾ ಅವಾಗ, ಆ ಥರ ಮಲ್ಟಿಪ್ಲೈ ಆದರೆ ಮಾಡಿ. 5 ಇಂಟು 1 5, 5 ಇಂಟು 8 40, ಏನು ಬರುತ್ತೆ? 405 ಬರುತ್ತೆ. ಆಪ್ಷನ್ ಬಿ. ನೋಡಿ, KSET 2021 ಕ್ವಶನ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 22. Question number 22.
ಸ್ಟೇಟ್ಮೆಂಟ್ ಒಂದೊಂದೇ ಓದ್ತಾ ಬನ್ನಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಫ್ ಎನಿ ಟೂ rows or columns of a determinant are identical, then the value of determinant is 0. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ಐಡೆಂಟಿಕಲ್ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಐಡೆಂಟಿಕಲ್? ಇಟ್ ಈಸ್ ಸೇಮ್. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದಾದ್ರೂ ಡಿಟರ್ಮಿನೆಂಟಲ್ಲಿ ಎರಡು ರೋ ಅಥವಾ ಎರಡು ಕಾಲಮ್ ಸೇಮ್ ಆದರೆ ಆನ್ಸರ್ ಏನಂತ ಹೇಳ್ತಾ ಇದ್ದಾರೆ? 0 ಅಂತ ಹೇಳ್ತಿರ್ತಾರೆ. ನೋಡೋಣ ಅದನ್ನು. ನೋಡಿ ಇಲ್ಲಿ ಒಂದು 2/2 ಡಿಟರ್ಮಿನೆಂಟ್ ತಗೊಳ್ಳಿ. 2/2ಗೆ ಆನ್ಸರ್ 0 ಬರುತ್ತೆ. 2 1 2 1 ಏನು ತಗೊಂಡೆ? ಎರಡು ರೋನ ಸೇಮ್ ತಗೊಂಡಿದ್ದೆ. ಆನ್ಸರ್ ಏನು ಬರುತ್ತೆ? 0. ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. 3/3 ತಗೊಂಡ್ರೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ನೀವೇ ಮಾಡ್ತೀರಾ? 1 2 3 1 2 3 ಇದು ಯಾವ್ದಾದ್ರು ಒಂದು ತಗೋ. 3 4 1 ಯಾವುದೋ ಒಂದು ತಗೋ. ಮಾಡಿ ಆನ್ಸರ್ ಏನು ಬರುತ್ತೆ ನೋಡು. ಎರಡು ರೋ ಸೇಮ್ ತಗೊಂಡಿದ್ದೇನೆ. ಏನು ಬರುತ್ತೆ ಆನ್ಸರು? 0 ಬರುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಡಿಟರ್ಮಿನೆಂಟಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಡಿಟರ್ಮಿನೆಂಟಲ್ಲಿ ಯಾವುದಾದ್ರೂ ಎರಡು ರೋ ಅಥವಾ ಎರಡು ಕಾಲಮ್ ಐಡೆಂಟಿಕಲ್ ಇದ್ದರೆ, ಐಡೆಂಟಿಕಲ್ ಅಂದರೆ ಏನು? ಸೇಮ್ ಇದ್ದರೆ, ದೆನ್ ದ ಮ್ಯಾಟ್ರಿಕ್ಸ್ ಈಸ್ ಸಿಂಗ್ಯುಲರ್. ಏನಂತ ಹೇಳಿದ್ರೆ, ದೆನ್ ದ ಮ್ಯಾಟ್ರಿಕ್ಸ್ ಈಸ್ ಸಿಂಗ್ಯುಲರ್. ಅದರ ಮೀನಿಂಗ್ ಏನು? ಡಿಟರ್ಮಿನೆಂಟ್ ಈಕ್ವಲ್ ಟು, ಇಫ್ ದ ಕರೆಸ್ಪಾಂಡಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಅ ಡಿಟರ್ಮಿನೆಂಟ್ ಆರ್ interchanged, if the corresponding rows and columns of a determinant are interchanged, then the value of determinant does not change. ಕರೆಸ್ಪಾಂಡಿಂಗ್ ರೋ ಮತ್ತು ಕಾಲಮ್ ಅಂದರೆ ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಚೇಂಜ್ ಮಾಡಿದರೆ, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಜೊತೆ ಚೇಂಜ್ ಮಾಡಿದರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜ್ ಅಂತ ಹೇಳ್ತಿದ್ದಾರೆ. ಟ್ರೂನಾ ಫಾಲ್ಸ್? ನೋಡಿ ಒಂದು ತಗೊಳ್ಳಿ, ಸಿಂಪಲ್ ಆಗಿ ಒಂದು ಡಿಟರ್ಮಿನೆಂಟ್ ತಗೊಳ್ಳಿ. 1 2 3 4 ತಗೊಳ್ಳಿ. ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಇಂಟರ್ಚೇಂಜ್ ಮಾಡಿ. ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಇಂಟರ್ಚೇಂಜ್ ಮಾಡಿ ಏನು ಸಿಗುತ್ತೆ ಹಂಗಿದ್ರೆ? ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಇಂಟರ್ಚೇಂಜ್ ಮಾಡಿದರೆ ಫಸ್ಟ್ ಕಾಲಮ್ನ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ, ಫಸ್ಟ್ ಕಾಲಮ್ನ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ, ಫಸ್ಟ್ ಕಾಲಮ್ನ ಫಸ್ಟ್ ರೋ ಮಾಡಿ. ಆನ್ಸರ್ ಏನು ಬರುತ್ತೆ? ಸೇಮ್ ಬರುತ್ತಾ? ಡಿಫ್ರೆಂಟ್ ಬರುತ್ತಾ? ಸೇಮ್ ಬರುತ್ತೆ. ಅದು ಹೇಳ್ತಿರೋದು. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಏನು? ಟ್ರೂ. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಇಫ್ ಎನಿ ಟೂ ರೋಸ್ ಆಫ್ ಅ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್, ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಇನ್ ಸೈನ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟು ಯಾವುದಾದ್ರು ಎರಡು ರೋ ಐಡೆಂಟಿಕಲ್ ಇದೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು? 0. ಸೆಕೆಂಡ್ ಸ್ಟೇಟ್ಮೆಂಟು ರೋ ಮತ್ತು ಕಾಲಮ್ನ ಕರೆಸ್ಪಾಂಡಿಂಗ್ ರೋ ಕರೆಸ್ಪಾಂಡಿಂಗ್ ಕಾಲಮ್ನ ಇಂಟರ್ಚೇಂಜ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಡಿಟರ್ಮಿನೆಂಟ್ ಏನಿರುತ್ತೆ? ಸೇಮ್ ಇರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಿರೋದು ಏನಂದ್ರೆ, ರೋನ ರೋ ಜೊತೆ ಕಾಲಮ್ನ ಕಾಲಮ್ ಜೊತೆ ಹೇಳ್ತಿರೋದು. ನೋಡಿ ಅಲ್ಲಿ, ಇಫ್ ಎನಿ ಟೂ ರೋಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್, ರೋನ ರೋ ಜೊತೆಗೆ ಕಾಲಮ್ನ ಕಾಲಮ್ ಜೊತೆಗೆ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತಂತೆ? ಚೇಂಜಸ್ ಇಟ್ಸ್ ಸೈನ್. ಫಾರ್ ಎಕ್ಸಾಂಪಲ್ 1 2 3 4ಗೆ ಡಿಟರ್ಮಿನೆಂಟ್ ಏನು ಬರುತ್ತೆ? ಇರಲಿದು 1 2 3 4ಗೆ ಡಿಟರ್ಮಿನೆಂಟ್ ಏನು ಬರುತ್ತೆ? ಡಿಟರ್ಮಿನೆಂಟ್ ಆಫ್ 1 2 3 4 ಆನ್ಸರ್ ಏನು ಬರುತ್ತೆ? ಬೇಗ ಹೇಳಿ. ಏನು ಬರುತ್ತೆ? -2 ಬರುತ್ತೆ. ನಾನು ಫಸ್ಟ್ ರೋನ ಸೆಕೆಂಡ್ ರೋನ ಇಂಟರ್ಚೇಂಜ್ ಮಾಡ್ತೀನಿ. ಏನು ಬರುತ್ತೆ ಆನ್ಸರ್ ಆಗಿದ್ರೆ? 3 4 1 2 ಮಾಡ್ತೀನಿ. ಇಂಟರ್ಚೇಂಜ್ ಮಾಡಿದೆ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಫಸ್ಟ್ ರೋ ವಿತ್ ಸೆಕೆಂಡ್ ರೋ ಇಂಟರ್ಚೇಂಜ್ ಮಾಡಿದೆ. 2 ಅಲ್ವಾ ಇದು? 1 2 3 4. ಇವಾಗಲೇ ಆನ್ಸರ್ ಏನು ಬರುತ್ತೆ? 2 ಮೈನಸ್ ಏನು ಬರುತ್ತೆ? 6 - 2. ಆನ್ಸರ್ ಏನು ಬರುತ್ತೆ? 2. ಹಾಗೆ ಇದಕ್ಕೂ ಡಿಫ್ರೆನ್ಸ್ ಏನು? ಸೈನ್ ಏನಾಗಿದೆ? ಚೇಂಜ್ ಆಗಿದೆ. ಅಥವಾ ಕಾಲಮ್ನ ಇಂಟರ್ಚೇಂಜ್ ಮಾಡ್ತೀನಿ. ಕಾಲಮ್ ಅಂದರೆ ಯಾವುದು? 1 3 2 4ನ ಇಂಟರ್ಚೇಂಜ್ ಮಾಡ್ತೀನಿ. ಏನು ಬರುತ್ತೆ? 1 3 2 4 ಇಂಟರ್ಚೇಂಜ್ ಮಾಡಿದ್ರೆ 2 4 1 3 ಬರುತ್ತೆ. ಏನು ಆನ್ಸರು? 6 - 4. ಏನು ಬರುತ್ತೆ ಆನ್ಸರು? ಗೊತ್ತಾಗ್ತಿದೆಯಾ? ಹಾಗಿದ್ರೆ ಯಾವುದಾದ್ರೂ ರೋನ ರೋ ಜೊತೆಗೆ ಕಾಲಮ್ನ ಕಾಲಮ್ ಜೊತೆಗೆ ಇಂಟರ್ಚೇಂಜ್ ಮಾಡಿದರೆ ಒರಿಜಿನಲ್ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಏನು ಚೇಂಜ್ ಆಗುತ್ತೆ? ಸೈನ್ ಚೇಂಜ್ ಆಗುತ್ತೆ. ಪಾಸಿಟಿವ್ ಇದ್ರೆ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಬರುತ್ತೆ. ಇನ್ನೊಂದು ಸಿಂಪಲ್ ಮ್ಯಾಟ್ರಿಕ್ಸ್ ತಗೊಳ್ಳಿ. 2 3 1 2 ತಗೊಳ್ಳಿ. ಡಿಟರ್ಮಿನೆಂಟ್ ಮಾಡಿದಾಗ ಏನು ಬರುತ್ತೆ ಆನ್ಸರು? ಬೇಗ ಹೇಳಿ. 4 - 3 1 ಬರುತ್ತೆ. ಅದೇ ಫಸ್ಟ್ ರೋ ಸೆಕೆಂಡ್ ರೋನ ಇಂಟರ್ಚೇಂಜ್ ಮಾಡಿಬಿಡಿ. ಏನು ಬರುತ್ತೆ? 1 2
2 3 ಆನ್ಸರ್ ಏನು ಬರುತ್ತೆ ಅಗೇನ್ 3 - 4 ಏನು ಬರುತ್ತೆ ಮೈನಸ್. ಏನು ಚೇಂಜ್ ಆಯಿತು? ಸೈನ್ ಚೇಂಜ್ ಆಯಿತು. ಬೇಕಾದ್ರೆ 3/3ಗೂ ವೆರಿಫೈ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಫಸ್ಟ್ ಪ್ರಾಪರ್ಟಿ ಹೇಳಿದ್ದು 2 ರೋ ಅಥವಾ 2 ಕಾಲಮ್ ಸೇಮ್ ಇದ್ರೆ ಆನ್ಸರು 0. ಸೆಕೆಂಡ್ ಪ್ರಾಪರ್ಟಿ ಹೇಳಿದ್ದು ರೋ ವಿತ್ ಕಾಲಮ್ ಆರ್ ಕಾಲಮ್ ವಿತ್ ರೋ. ಅದೆಲ್ಲ ಹೇಳಿದ್ದು ಕರೆಸ್ಪಾಂಡಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ರೋ ವಿತ್ ಕಾಲಮ್ ಅಥವಾ ಕಾಲಮ್ ವಿತ್ ರೋ ಇಂಟರ್ಚೇಂಜ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ? ಸೇಮ್ ಇರುತ್ತೆ. ಥರ್ಡ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ? ರೋನ ರೋ ಜೊತೆಗೆ ಅಥವಾ ಕಾಲಮ್ನ ಕಾಲಮ್ ಜೊತೆಗೆ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ಗೆ ಏನು ಚೇಂಜ್ ಆಗುತ್ತೆ? ಸೈನ್ ಚೇಂಜ್ ಆಗುತ್ತೆ. ಸೈನ್ ಚೇಂಜ್ ಆಗುತ್ತೆ ಅಂದ್ರೆ ಮೀನಿಂಗ್ ಏನು? ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ. ಆಗಿದ್ರೆ ಮೂರೂ ಸ್ಟೇಟ್ಮೆಂಟ್ ಏನಾಗುತ್ತೆ? ಟ್ರೂ ಆಗುತ್ತೆ. ಈ ಮೂರೂ ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೋಬೇಕು. ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ. ಏನು ಬರುತ್ತೆ? ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? A1 B2 B3 ಮೈನಸ್ B2 B2 C3 ಮೈನಸ್ C2 B3 ಪ್ಲಸ್ ಪ್ಲಸ್ ಅಲ್ಲ ಮೈನಸ್ B1 ಹೇಳಿ ಬೇಗ. 8 ಇದು ಲೆಂತಿ ಆಗುತ್ತೆ ಅಂತ ಆ ಮೆಥಡ್ ಹೇಳ್ಕೊಟ್ಟೆ, ಅದಿನ್ನೂ ಲೆಂತಿ ಆಗ್ತಿತ್ತಲ್ಲ. C2 A3 ನೆಕ್ಸ್ಟು ಪ್ಲಸ್ C1 ಏನು A2 B3 ಮೈನಸ್ B2 A3 ಇದರಲ್ಲಿ ಬಿನ ಎಕ್ಸ್ಪ್ಯಾಂಡ್ ಮಾಡಿ. ಬಿನ ಎಕ್ಸ್ಪ್ಯಾಂಡ್ ಮಾಡಿ. ಬಿನ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂದರೆ ಕೇಳಿಸ್ಕೊಳ್ಳಿ, ಇಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ನೋಡ್ರಿ. ಇಲ್ಲಿ A1 B1 C1 ಥರ ಇದೆ ಅಲ್ವಾ ಟರ್ಮ್ಸು. A1 B1 C1 ಬೇಕಂದ್ರೆ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿ? ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡಿ. ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪ್ಲೇನ್ ಮಾಡಿ, ನೋಡಿ ಏನು ಬರುತ್ತೆ ಅಂತ ಆನ್ಸರ್. ಏನು ಬರುತ್ತೆ ಆನ್ಸರ್? ಫಸ್ಟ್ ಕಾಲಮ್ ಎಕ್ಸ್ಪ್ಲೇನ್ ಮಾಡಿದರೆ A1 ಇಂಟು ಹೇಳಿ ಬೇಗ C1 ಇದೆಯಾ? ಸರಿ ಇರಲಿ, ಫಸ್ಟ್ ಕಾಲಮೇ ಮಾಡಿ. ಏನು ಬರುತ್ತೆ? C1 ಇಂಟು ಬೇಗ ಹೇಳಿ A2 B3 ಮೈನಸ್ B2 A3 ಇದೇ ಬರ್ತಾ ಇದೆಯಾ? ಇದೇ ಬರ್ತಾ ಇದೆ ಅಲ್ವಾ? ನೆಕ್ಸ್ಟು ಮೈನಸ್ A1 ಇಂಟು ಏನು ಬರುತ್ತೆ ಹೇಳಿ? ಬೇಗ ಹೇಳಿ. ಮೈನಸ್ A1 ಇಂಟು ಇರೋ ಈ ಕಾಲಮ್ ಬಿಡಿ. ಏನು ಬರುತ್ತೆ? C2 B3 ಮೈನಸ್ C3 B2 ನೆಕ್ಸ್ಟು ಪ್ಲಸ್ B1 ಇಂಟು ಏನು ಬರುತ್ತೆ? C2 A3 ಮೈನಸ್ A2 C3. ನೋಡಿ ಇಲ್ಲಿ ಒಂದು ನಿಮಿಷ ನೋಡಿ, ಈ ಟರ್ಮ್ನ ಅಬ್ಸರ್ವ್ ಮಾಡಿ. ಸೇಮ್ ಇದೆ ಡಿಫ್ರೆಂಟ್ ಇದೆಯಾ? ಸೇಮ್ ಇದೆ ಡಿಫ್ರೆಂಟ್ ಇದೆಯಾ? ಸೇಮ್ ಇದೆ ಅಲ್ವಾ? ಈ ಟರ್ಮ್ನ ಅಬ್ಸರ್ವ್ ಮಾಡಿ. ಇದೇನಿದು? B1 ಅಲ್ವಾ? ಈ ಟರ್ಮ್ನ ಅಬ್ಸರ್ವ್ ಮಾಡಿ. ಈ ಟರ್ಮ್ನ ಅಬ್ಸರ್ವ್ ಮಾಡಿ. ಏನಿದೆ? ಏನಾಗಿದೆ? ಏನಾಗಿದೆ ಬೇಗ ಹೇಳಿ. ಇಲ್ಲಿ ಪಾಸಿಟಿವ್ ಅಲ್ಲಿರೋದು, ಇಲ್ಲಿ ನೆಗೆಟಿವ್ ಆಗಿದೆ. ನೆಗೆಟಿವ್ ಅಲ್ಲಿರೋದು, ಇಲ್ಲಿ ಪಾಸಿಟಿವ್ ಆಗಿದ್ರೆ ಹಾಗಿರೋ ಒಂದು ಮೈನಸ್ ಕಾಮನ್ ತೆಗೆದುಬಿಡ್ತೀನಿ. ಮೈನಸ್ ಕಾಮನ್ ತೆಗೆದ್ರೆ ಉಳಿಯೋದೇನು ನನಗೆ? ಹಾಗಿದ್ರೆ A2 C3 ಮೈನಸ್ C2 A3. ಹಾಗಿದ್ರೆ ಸೇಮ್ ಟರ್ಮ್ಸ್ ಬರುತ್ತಲ್ವಾ ಮೈನಸ್ ಕಾಮನ್ ತೆಗೆದ್ರೆ? ಇದಕ್ಕೆ ಅಬ್ಸರ್ವ್ ಮಾಡಿ, ಏನು ಡಿಫ್ರೆನ್ಸ್ ಇದೆ? ಇದು ಸೇಮ್ ಇದೆ, ಇದ್ರ ಸಮಸ್ಯೆ ಇಲ್ಲ. ಅದಕ್ಕೆ ಇದು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಆ ಮೆಥಡಿಗೆ ಹೋಗೋಣ ಅಂತ ಹೋದೆ. ಇದು ಈಸಿ ಆಗುತ್ತೆ. ಇದೆ ಅರ್ಥ ಆಗ್ತಿದೆಯಾ? ನೋಡಿ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಸೈನ್ ಚೇಂಜ್ ಇದೆ ಅಲ್ವಾ? ದೇರ್ಫೋರ್ ಒಂದು ಮೈನಸ್ನ ಕಾಮನ್ ತೆಗಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ A1 ಇಂಟು ಏನು ಬರುತ್ತೆ? C3 B2 ಮೈನಸ್ C2 B3 ಬರುತ್ತೆ. ಅಂದರೆ ಇಲ್ಲಿ ಯಾವ ಎಕ್ಸಾಕ್ಟ್ ಟರ್ಮ್? ಎ ಅಲ್ಲಿರೋ ಎಕ್ಸಾಕ್ಟ್ ಟರ್ಮು, ಬಿ ಅಲ್ಲಿರೋ ಟರ್ಮ್ಸ್ ಏನಿದೆ? ಎಕ್ಸಾಕ್ಟ್ಲಿ ಸೇಮ್ ಟರ್ಮ್ಸ್ ಇದೆ. ಸ್ವಲ್ಪ ಆಲ್ಟರ್ ಮಾಡಬೇಕಷ್ಟೇ. ಇಲ್ಲಿ ನೆಗೆಟಿವ್ ಸೈನ್ ಬಂದಿರುತ್ತೆ, ಇಲ್ಲಿ ಪಾಸಿಟಿವ್ ಸೈನ್ ಇರುತ್ತೆ. ಬಟ್ ಅದ್ರ ಇಲ್ಲಿ ನೆಗೆಟಿವ್ ಸೈನ್ ಕಾಮನ್ ತೆಗೆದುಬಿಟ್ರೆ ನೆಗೆಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಅದೇ ಥರ ಬಿ ಅಲ್ಲೂ ಅಷ್ಟೇ, ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ಒಂದು ನೆಗೆಟಿವ್ ಸೈನ್ ತೆಗೆದುಬಿಟ್ರೆ ಏನಾಗುತ್ತೆ? ನೆಗೆಟಿವ್ ಇಂಟು ನೆಗೆಟಿವ್, ಒಂದು ನೆಗೆಟಿವ್ ಸೈನ್ ತೆಗೆದುಬಿಟ್ರೆ ಏನಾಗುತ್ತೆ? ನೆಗೆಟಿವ್ ಇಂಟು ಪಾಸಿಟಿವ್, ನೆಗೆಟಿವ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾವ ಟರ್ಮ್ಸ್ ಇರುತ್ತೋ ಅದೇ ಟರ್ಮ್ಸ್ ಇಲ್ಲಿ ಇರುತ್ತೆ. ಆಯ್ತಾ? ಬರ್ಕೊಳ್ಳಿ ಇದನ್ನ. ಸದ್ಯಕ್ಕೆ A ಇಸ್ ಈಕ್ವಲ್ ಟು B ಬರುತ್ತೆ. ಡಿಟರ್ಮಿನೆಂಟ್ A ಮತ್ತು B ಎರಡೂ ಎಕ್ಸ್ಪೆಂಡ್ ಮಾಡಿದ್ರೆ ಸೇಮ್ ಬರುತ್ತೆ. ಇದ್ರ ಆನ್ಸರ್ ಏನು ಬರುತ್ತೆ ಹೇಳ್ರು? ಕ್ಯಾಲ್ಸಿ ಇರಲ್ಲ, ನೆನಪಿರಲಿ. ಏನಿರಲ್ಲ? CET-ಯಲ್ಲಿ ಕ್ಯಾಲ್ಸಿ ಇರಲ್ಲ, ನೆನಪಿರಲಿ. ಏನು ಬರ್ಬೋದು ಅದರ ಆನ್ಸರು? ಏನು ಬರುತ್ತೆ ಆನ್ಸರ್?
0 0 ಬರಲ್ಲ, -2 ಬರುತ್ತೆ. ಕೇಳಿಸ್ಕೊಳ್ಳಿ, 4 ಟರ್ಮ್ ಕೊಟ್ಟು A1 A2 A3 A4 ಅಂತ ಕೊಟ್ಟು, ಇಫ್ A1 A2 A3 and A4 ಆರ್ ಇನ್ AP ಆಗಿದ್ರೆ, ವಾಟ್ ಇಸ್ AP? ಅರ್ಥಮೆಟಿಕ್ ಪ್ರೋಗ್ರೆಷನಲ್ ಇದ್ರೆ ಆನ್ಸರ್ ಏನು ಬರುತ್ತಂದ್ರೆ ಇಟ್ ವಿಲ್ ಬಿ -2D² ಬರುತ್ತೆ. ಏನು ಬರುತ್ತೆ? -2D² ಬರುತ್ತೆ. ವೇರ್ D ಸ್ಟ್ಯಾಂಡ್ಸ್ ಫಾರ್ ಏನು? D ಕಾಮನ್ ಡಿಫರೆನ್ಸ್. ಹಾಗಾದ್ರೆ B ಏನು? ಕಾಮನ್ ಡಿಫರೆನ್ಸ್. ನೋಡಿ ಇದಕ್ಕೆ D ಏನು? ಬೇಗ ಹೇಳಿ, ವಾಟ್ ಇಸ್ D? 1 ಅಲ್ವಾ? -2D² ಅಂದ್ರೆ ಏನು? -2 × 1² ಆನ್ಸರ್ ಏನು ಬರುತ್ತೆ? -2 ಬರುತ್ತೆ. ಡೈರೆಕ್ಟಾಗಿ ಬರೀಬೋದು. ಅರ್ಥ ಆಯ್ತಾ? ಇದನ್ನು ಬರ್ಕೊಳ್ಳಿ, ಈ ಪ್ರಾಪರ್ಟಿ. ಹಾಗಾದ್ರೆ ಆನ್ಸರ್ ಏನು ಅದಕ್ಕೆ? ಟು 2022, 24, 26 and 28 ನೋಡಿದ ತಕ್ಷಣ ಗಾಬರಿ ಆಗುತ್ತಲ್ವಾ? ಕ್ವಶನ್ ನೋಡಿದ ತಕ್ಷಣ ಏನು ಬರುತ್ತೆ ಆನ್ಸರ್? ಆ್ಯಕ್ಚುಲಿ -2D². ಡಿ ಏನು? 2 ಆಗಿದ್ರೆ ಏನು ಬರುತ್ತೆ? -8 ಬರುತ್ತೆ. ಗೊತ್ತಾಯ್ತಲ್ವಾ? ಈ ಪ್ರಾಪರ್ಟಿ ಚೆನ್ನಾಗಿ ನೆನಪಿರಲಿ. 2/2 ಡಿಟರ್ಮಿನೆಂಟ್ ಆದಾಗ ಆನ್ಸರ್ ಏನು? -2D², ವೇರ್ D ಸ್ಟ್ಯಾಂಡ್ಸ್ ಫಾರ್ ಕಾಮನ್ ಡಿಫರೆನ್ಸ್. 3/3 ಡಿಟರ್ಮಿನೆಂಟ್ ಆದರೆ ಆನ್ಸರ್ 0. 3/3 ಡಿಟರ್ಮಿನೆಂಟ್ ಅಲ್ಲಿ ಏನು? ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ AP ಇದ್ರೆ ಆನ್ಸರ್ ಏನು? 0. ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ A1 A2 A3 A4 A5 A6 A7 A8 A9 is 0 if A1 A2 A3 so on up to A9 are in AP. Are in AP बदलो are the consecutive terms of AP. ನೆಕ್ಸ್ಟ್ ಕ್ವಶನ್ ನೋಡಿ, ಗೊತ್ತಿರಲಿ ಇನ್ಫಾರ್ಮೇಷನ್. ಎಲ್ಲಾದರೂ ನಿಮಗೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡುವಾಗ ನೋಡಿ, ಕಾನ್ಸಿಕ್ಯೂಟಿವ್ ಟರ್ಮ್ಸ್ AP ಇದೆ ಅಂದರೆ ಆನ್ಸರ್ ಏನು? 0. 2 ರೋ ಅಥವಾ 2 ಕಾಲಮ್ ಐಡೆಂಟಿಕಲ್ ಇದ್ರೆ ಆನ್ಸರ್ ಏನು? 0. ಈಸಿ ಕ್ವಶನ್. ಕ್ವಶನ್ ನಂಬರ್ 12. ಅದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಕಂಡುಹಿಡಿಯಲಿಕ್ಕಾಗತ್ತೆ? ಯೋಚನೆ ಮಾಡಿ. ಇಲ್ಲಿ ನೋಡಿ, ಎಕ್ಸ್ಪ್ಯಾಂಡ್ ಮಾಡಿದಾಗ ಕೇಳಿಸ್ಕೊಳ್ಳಿ, ಹಾಗೆ ಕೇಳಿಸ್ಕೊಳ್ಳಿ, ಸಿಂಪಲಾಗಿ ಕೇಳಿಸ್ಕೊಳ್ಳಿ. ಆ ನಂಬರ್ಸ್ನೆಲ್ಲ ಬಿಟ್ಟು ಎಲ್ಲ x ಅಂತ ತಗೋಬೇಡಿ. x ಅಂತ ತಗೊಂಡ್ರೆ ಎಕ್ಸ್ಪ್ಯಾಂಡ್ ಮಾಡಿದಾಗ x × x ಇರುತ್ತಲ್ವಾ? x × x ಏನಾಗುತ್ತೆ? x². ಈ ಹೊರಗಡೆ ಒಂದು x ಮಲ್ಟಿಪ್ಲೈ ಆದರೆ ಏನಾಗುತ್ತೆ? x³. ಅದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ತೆಗೆಸಲು ಸತ್ಯ ಹೋಗಿರ್ತೀವಿ. ಹೌದಾ ಇಲ್ವಾ? ಅರ್ಥ ಆಗ್ತಿದೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ? ಎಕ್ಸ್ಪ್ಯಾಂಡ್ ಮಾಡಿ ಕಂಡುಹಿಡಲಿಕ್ಕೆ ಆಗಲ್ಲ, ಪ್ರಾಪರ್ಟಿ ಯೂಸ್ ಮಾಡಿ ಕಂಡುಹಿಡಿಬೋದು. ಅವಾಗಲೇ ಕ್ವಶನ್ ನಂಬರ್ 22 ಅಲ್ಲಿ ಹೇಳಿದ್ನಲ್ವಾ, ಅದ್ರಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ನೋಡಿ ಆನ್ಸರ್ ಹೇಳ್ಬೋದು. ಡಿಟರ್ಮಿನೆಂಟ್ 0 ಅಂತ ಹೇಳಿದಾರಲ್ವಾ? ಡಿಟರ್ಮಿನೆಂಟ್ ಏನಂತ ಹೇಳಿದ್ದಾರೆ? 0 ಅಂತ ಹೇಳಿದಾರಲ್ವಾ? ಈಗ ನನಗೆ ಒಂದು 2-3 ಕೇಸ್ಗಳು ಗೊತ್ತು ಡಿಟರ್ಮಿನೆಂಟ್ 0 ಆಗೋದು. ಫಸ್ಟ್ ಕೇಸು, 2 ರೋ ಐಡೆಂಟಿಕಲ್ ಇದ್ರೆ ಡಿಟರ್ಮಿನೆಂಟ್ ಏನಾಗುತ್ತೆ? 0 ಆಗುತ್ತೆ. ಅಥವಾ 2 ಕಾಲಮ್ ಐಡೆಂಟಿಕಲ್ ಇದ್ರೆ ಡಿಟರ್ಮಿನೆಂಟ್ ಏನಾಗುತ್ತೆ? 0 ಆಗುತ್ತೆ. ಫಸ್ಟ್. ಸೆಕೆಂಡ್ ಒನ್, ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ AP ಇದ್ದಾಗ ಡಿಟರ್ಮಿನೆಂಟ್ ಏನಾಗುತ್ತೆ? 0 ಆಗುತ್ತೆ, ಬಿಕಾಸ್ ಇಟ್ ಇಸ್ 3/3. ಅದಂತೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ AP ತರಲಿಕ್ಕಂತೂ ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರು X ವ್ಯಾಲ್ಯೂ ಕೇಳ್ತಿದ್ದಾರೆ, ನನಗೆ ABC ವ್ಯಾಲ್ಯೂ ಕೇಳ್ತಿದ್ದಾರೆ. ABC ಎಲ್ಲಿದೆ? ಇಲ್ಲಿದೆ. ಹಾಗಿದ್ರೆ ಅಲ್ಲಿ ಕ್ವಶನ್ ನಂಬರ್ 22 ಅಲ್ಲಿ ಸ್ಟೇಟ್ಮೆಂಟ್ 1 ಯೂಸ್ ಮಾಡಿದ್ರೆ 2 ಕಾಲಮ್ನ ಐಡೆಂಟಿಕಲ್ ಮಾಡ್ಬೋದಲ್ವಾ? ಏನ್ ಮಾಡ್ಬೋದು? 2 ಕಾಲಮ್ನ ಐಡೆಂಟಿಕಲ್ ಮಾಡ್ಬೋದು. ನೋಡಿ, ಇಲ್ಲಿ ಫಸ್ಟ್ ಕಾಲಮ್ ಥರ್ಡ್ ಕಾಲಮ್ ಐಡೆಂಟಿಕಲ್ ಆಗಬೇಕು ಅಂದ್ರೆ, ಐಡೆಂಟಿಕಲ್ ಅಂದ್ರೆ ಏನು? ಸೇಮ್ ಆಗಬೇಕು ಅಂದ್ರೆ A ಏನ್ ಬರಬೇಕು, B ಏನ್ ಬರಬೇಕು, C ಏನ್ ಬರಬೇಕು? ಬೇಗ ಹೇಳಿ. ಅಲ್ಟಿಮೇಟ್ಲಿ ನನಗೆ ಆನ್ಸರ್ ಬೇಕಾಗಿಲ್ಲ, A ವ್ಯಾಲ್ಯೂ ಬೇಕಾಗಿಲ್ಲ. A ಈಕ್ವಲ್ ಆಗಿದೆಯಾ ABC? ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇದೆಯಾ?
ಹಾರ್ಮೋನಿಕ್ ಪ್ರೋಗ್ರೆಷನ್ ಇದೆಯಾ ಬೇಕು, ಹಾರ್ಮೋನಿಕ್ ಪ್ರೋಗ್ರೆಷನ್ ನಮಗಿಲ್ಲ, ಇರಲಿ ಕೇಳಿಸ್ಕೊಳ್ಳಿ. ನನಗೆ ಅಲ್ಟಿಮೇಟ್ಲಿ ಎ ಬಿ ಸಿ ವ್ಯಾಲ್ಯೂ ಬೇಡ, ಎ ಬಿ ಸಿ ಏನಾಗಿದೆ ಬೇಕು. ಅರ್ಥ ಆಗ್ತಿದೆಯಾ? ನೋಡಿ ಆ ಸ್ಟೇಟ್ಮೆಂಟ್ 1 ಪ್ರಕಾರ ಐಡೆಂಟಿಕಲ್ ರೋಸ್ ಅಥವಾ ಕಾಲಮ್ಸ್ ಇದ್ರೆ ಆನ್ಸರ್ ಏನು 0. ಅದು ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಕಾಲಮ್ ಥರ್ಡ್ ಕಾಲಮ್ ಐಡೆಂಟಿಕಲ್ ಆಗ್ಬೇಕಂದ್ರೆ ಎ ಬಿ ಸಿಗೆ ಏನ್ ವ್ಯಾಲ್ಯೂ ಬರಬೇಕು 1 2 3. ಆವಾಗಲೇ ಆನ್ಸರ್ ಏನಾಗುತ್ತೆ 0 ಬರುತ್ತೆ. ಇಲ್ಲ ಸೆಕೆಂಡ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ಈಕ್ವೇಟ್ ಮಾಡ್ಬೇಕಂದ್ರೆ ಎ ಬಿ ಸಿಗೆ ಏನಾಗುತ್ತೆ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಈಕ್ವೇಟ್ ಮಾಡ್ಬೇಕಂದ್ರೆ ಎ ಬಿ ಸಿಗೆ ಏನ್ ಬರುತ್ತೆ 2 3 4. ಅವಾಗಲೂ 0 ಬರುತ್ತೆ. ಅರ್ಥ ಆಗ್ತಿದೆಯಾ? ಫಸ್ಟ್ ಕೇಸ್ ಆದ್ರೂ ತಗೋ, ಸೆಕೆಂಡ್ ಕೇಸ್ ಆದ್ರೂ ತಗೋ, ಎ ಬಿ ಸಿ ಯಾವ್ದ್ರಲ್ಲಿದೆ? ಎ ಬಿ ಸಿ ಇಸ್ ಇನ್ ಎ ಪಿ. ಬರ್ಕೊಳ್ಳಿ, ಎ ಬಿ ಸಿ ಇಸ್ ಇನ್ ಎ ಪಿ. ಹಾಗೆ ಅನಲೈಸ್ ಮಾಡಬೇಕು. ಇರಲಿ, ನೆಕ್ಸ್ಟ್ ಕ್ವಶನ್. ಡಿಟರ್ಮಿನೆಂಟ್ ಆಫ್ 2a ಇನ್ವರ್ಸ್. ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾಯ್ತು? ಕ್ವಶನ್ ಅಲ್ಲಿ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ರು, ಇದಕ್ಕೂ ಇರೋ ಡಿಫ್ರೆನ್ಸ್ ಏನು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇದಕ್ಕೂ ಇರೋ ಡಿಫ್ರೆನ್ಸ್ ಏನು? ಇದು ಎ ಇನ್ವರ್ಸ್ ಕಂಡಿಡ್ದು 2ನ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಎಗೆ 2ನ ಮಲ್ಟಿಪ್ಲೈ ಮಾಡಿ ಇನ್ವರ್ಸ್ ಕಂಡಿಡಿದು. ಇದು ಈಸಿ. ಯಾಕೆ ಈಸಿ ಗೊತ್ತಾ? ಇಲ್ಲಿ ನೋಡು, ನನಗೊಂದು ಪ್ರಾಪರ್ಟಿ ಗೊತ್ತು. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? 1 by ಡಿಟರ್ಮಿನೆಂಟ್ ಎ. ಲಾಸ್ಟ್ ಕ್ಲಾಸಲ್ಲಿ ಮಾಡಿರೋದಲ್ಲ. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? 1 by ಡಿಟರ್ಮಿನೆಂಟ್ ಎ. ನನಗೆ ಡಿಟರ್ಮಿನೆಂಟ್ ಆಫ್ 2a ಇನ್ವರ್ಸ್ ಬೇಕಿದ್ರೆ 2ನ ಡೈರೆಕ್ಟಾಗಿ ಹೊರಗೆ ತೆಗಿ. 2ನ ಹೊರಗೆ ತೆಗೆದ್ರೆ ಏನು ಬರುತ್ತೆ? 2 ಇಂಟು ಡಿಟರ್ಮಿನೆಂಟ್ ಎ ಇನ್ವರ್ಸ್ ಅಂತ ಬರುತ್ತೆ. 2 ಹೊರಗೆ ಬರುವಾಗ ಏನು ತಗೋಬರುತ್ತೆ? ಆರ್ಡರ್ನ ತಲೆ ಮೇಲೆ ತಗೋಬರುತ್ತೆ. ಹಾಗಿದ್ರೆ ಏನಾಗುತ್ತೆ? ಆರ್ಡರ್ ಎಷ್ಟು? 3. ಹಾಗಿದ್ರೆ ಏನಾಗುತ್ತೆ? 3 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಎ ಇನ್ವರ್ಸ್. 2 ಕ್ಯೂಬ್ ಡಿಟರ್ಮಿನೆಂಟ್ ಎ ಇನ್ವರ್ಸ್ ಏನು? 1 by ಡಿಟರ್ಮಿನೆಂಟ್ ಎ. ಆನ್ಸರ್ ಏನು ಬರುತ್ತೆ? ಹಾಗಿದ್ರೆ 8 by ಡಿಟರ್ಮಿನೆಂಟ್ ಎ ಎಷ್ಟು? 3. ಆನ್ಸರ್ ಎಷ್ಟು ಬರುತ್ತೆ? 8 by 3. ಆಪ್ಷನ್ ಇಲ್ಲ. ಈ ತರ ಕೊಟ್ಟಿದ್ರೆ, ಬಟ್ ಅವ್ರು ನನಗೆ ಕೊಟ್ಟಿರೋದು ಹೇಗೆ ಡಿಟರ್ಮಿನೆಂಟ್ ಆಫ್ 2a ಇನ್ವರ್ಸ್. ನೋಡಿ, ಸಿಂಪಲ್ ಅಪ್ರೋಚ್. ಅದೊಂದು ಸಣ್ಣ ಮಿಸ್ಟೇಕ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಆಪ್ಷನಲ್ಲಿ ನಿಮಗೆ 8 by 3 ಕೊಟ್ಟಿದ್ರೆ ಅದೇ ಸತ್ಯ ಆಗ್ಬಿಡ್ತಿತ್ತಲ್ವಾ? ಇವಾಗ ಆಪ್ಷನಲ್ಲಿ 8 by 3 ಇಲ್ಲ. ಕೇಳಿಸ್ಕೊಳ್ಳಿ, ಒಂದು ಸಿಂಪಲ್. ಡಿಟರ್ಮಿನೆಂಟ್ ಆಫ್ 2a ಇನ್ವರ್ಸ್ನ 2a ನ ಸಮ್ ಸಿ ಅನ್ಕೋ. 2a ನ ಸಮ್ ಸಿ ಅನ್ಕೋ. ಡಿಟರ್ಮಿನೆಂಟ್ ಆಫ್ ಸಿ ಇನ್ವರ್ಸ್ ಏನು? 1 by c. ಹೌದಾ ಇಲ್ವಾ? ಡಿಟರ್ಮಿನೆಂಟ್ ಆಫ್ ಸಿ ಏನು? 1 by c. ಹಾಗಿದ್ರೆ ಏನು ಬರುತ್ತೆ ಆನ್ಸರು? 1 by c. ಸಿ ಪ್ಲೇಸ್ ಅಲ್ಲಿ ಏನಿದೆ? 2a ಇದೆ. ಡಿಟರ್ಮಿನೆಂಟ್ 2a ಇದೆ. ಗೊತ್ತಾಯ್ತಾ ಹೇಳ್ತಾ ಇರೋದು? ಇದೇ ಪ್ರಾಪರ್ಟಿ. ಇದು ಹೋಲ್ ಒಂದು ಮ್ಯಾಟ್ರಿಕ್ಸ್ ತರ ಅನ್ಕೋಬೇಕು. ಡಿಟರ್ಮಿನೆಂಟ್ 2a ಹೋಲ್ ಇನ್ವರ್ಸ್ ಏನಾಗಿದ್ರೆ 1 by ಡಿಟರ್ಮಿನೆಂಟ್ 2a. ಇವಾಗ ಆ ಪ್ರಾಪರ್ಟಿ ಯೂಸ್ ಮಾಡು. ಕಾನ್ಸ್ಟೆಂಟ್ ಹೊರಗಡೆ ಬಂದರೆ ಏನು ತಗೋಬರುತ್ತೆ? ಆರ್ಡರ್ನ ತಲೆ ಮೇಲೆ ತಗೋಬರುತ್ತೆ. ಏನು ಉಳ್ಕೊಳ್ಳುತ್ತೆ? ಹಾಗೆ ಡಿಟರ್ಮಿನೆಂಟ್ ಎ ಹಾಗೆ ಉಳ್ಕೊಳ್ಳುತ್ತೆ. ಏನು ಬರುತ್ತೆ ಆನ್ಸರ್? ಆಗಿದ್ರೆ 1 by 8 ಇಂಟು ಡಿಟರ್ಮಿನೆಂಟ್ ಎ ಏನು? 3. ಏನು ಬರುತ್ತೆ ಆನ್ಸರ್? ಇಟ್ ವಿಲ್ ಬಿ 1 by 24. 1 by 24 ಇದೆ. ನಿಮಗೆ ಖಂಡಿತ ಕಾಣ್ತಾ ಇಲ್ಲ ಅಷ್ಟು. 124 ಆಗ್ಬಿಟ್ಟಿದೆ ಅದು. 1 by 24 ಬರ್ಕೊ. ಆಪ್ಷನ್ ಸಿ 1 by 24 ಮಾಡ್ಕೊ. ಬೇಕಿದ್ರೆ ಈ ಕ್ವಶನ್ ಬರ್ಕೊಳ್ಳಿ ಸೈಡಿಗೆಲ್ಲಾದ್ರು. ಈ ಕ್ವಶನ್ ಬರ್ಕೊಳ್ಳಿ. ಆಯ್ತಾ? ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ನೋಡಿ. ಈಸಿ ಪ್ರಾಪರ್ಟಿ ಇದು ಹೇಳಿದ್ದೀನಿ. ಪವರ್ ಇನ್ವರ್ಸ್ ಏನಾಗುತ್ತೆ? ಇಂಟರ್ಚೇಂಜ್ ಆಗುತ್ತಲ್ವಾ? ಹಾಗಿದ್ರೆ ಯಾವ ಪ್ರಾಪರ್ಟಿ ಹೇಳಿದೆ ನೆನಪಿದೆಯಾ? ಎ ಇನ್ವರ್ಸ್ ಹೋಲ್ ಪವರ್ ಕೆ ಇದ್ರೆ ಏನಂತ ಬರಿಬೋದು? ಇದನ್ನ ಎ ಪವರ್ ಕೆ ಹೋಲ್ ಇನ್ವರ್ಸ್ ಅಂತ ಬರಿಬೋದು. ಏನಾಗುತ್ತೆ ಹಾಗಿದ್ರೆ? ಎ ಸ್ಕ್ವೇರ್ ಹೋಲ್ ಇನ್ವರ್ಸ್ ಏನಾಗುತ್ತೆ? ಎ ಇನ್ವರ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಹೇಗೆ ಗೊತ್ತಾ? ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಎ ಸ್ಕ್ವೇರ್ನ ಎ ಇಂಟು ಎ ಅಂತ ಬರೀಲಾ? ಬರಿಬೋದಾ ಇಲ್ವಾ? ಎ ಸ್ಕ್ವೇರ್ ಏನಂತ ಬರದೆ? ಎ ಇಂಟು ಎ ಅಂತ ಬರದೆ. ಅಂದರೆ ನನಗೆ ಬೇಕಾಗಿರೋದು ಇವಾಗ ಎ ಸ್ಕ್ವೇರ್ ಹೋಲ್ ಇನ್ವರ್ಸ್ ಏನೋ ಬೇಕು. ಎ ಸ್ಕ್ವೇರ್ ಏನಂತ ಬರ್ತಿದ್ದೀನಿ? ಎ ಇಂಟು ಎ ಅಂತ ಬರೆದ. ಎ ಬಿ ಹೋಲ್ ಇನ್ವರ್ಸ್ ಪ್ರಾಪರ್ಟಿ ಏನು? ಎ ಬಿ ಹೋಲ್ ಇನ್ವರ್ಸ್ ಪ್ರಾಪರ್ಟಿ ಏನು? ಬಿ ಇನ್ವರ್ಸ್ ಎ ಇನ್ವರ್ಸ್ ಅಲ್ವಾ? ಹಾಗಿದ್ರೆ ಎ ಹೋಲ್ ಇನ್ವರ್ಸ್ ಪ್ರಾಪರ್ಟಿ ಏನು? ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಹಾಗಿದ್ರೆ ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಏನಂತ ಬರಿಬೋದು? ಎ ಇನ್ವರ್ಸ್
ಹೋಲ್ ಸ್ಕ್ವೇರ್ ಅಂತ ಬರೋದು. ಹಾಗೆ ಎ ಸ್ಕ್ವೇರ್ ಹೋಲ್ ಇನ್ವರ್ಸ್ ಏನಂತ ಬರೀಬೋದು? ಎ ಇನ್ವರ್ಸ್ ಹೋಲ್ ಸ್ಕ್ವೇರ್. ಪ್ರೂಫ್ ಬರ್ಕೊಂಡಿರಿ. ಡೈರೆಕ್ಟ್ ಪ್ರಾಪರ್ಟಿ ಗೊತ್ತಾಗಿಲ್ಲ ಅಂದರೆ ಥಿಯರಿಟಿಕಲ್ ವೇಲೂ ಮಾಡ್ಬೋದು. ಅದು ಎ ಕ್ಯೂಬ್ ಹೋಲ್ ಇನ್ವರ್ಸ್ ಇದ್ರೆ ಎ ಇಂಟು ಎ ಹೋಲ್ ಇನ್ವರ್ಸ್ ಅಲ್ವಾ? ಹಾಗೆ ಏನಾಗುತ್ತೆ? ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಫೈನಲ್ ಆನ್ಸರ್ ಏನು ಬರುತ್ತೆ? ಎ ಇನ್ವರ್ಸ್ ಹೋಲ್ ಕ್ಯೂಬ್ ಬರುತ್ತೆ. ಅಲ್ಟಿಮೇಟ್ಲಿ ಪವರು ಮತ್ತು ಇನ್ವರ್ಸ್ ಏನಾದಂಗೆ ಆಗುತ್ತೆ? ಇಂಟರ್ಚೇಂಜ್ ಆದಂಗೆ ಆಗುತ್ತೆ. ಇದೊಂದು ಪ್ರೂಫ್ ಬರ್ಕೊಂಡಿರಿ. ಈ ಪ್ರಾಪರ್ಟಿ ನೆನ್ಪಿಟ್ಕೊಂಡ್ರೆ ಒಳ್ಳೆ. ಪವರು ಮತ್ತು ಇನ್ವರ್ಸ್ ಏನಾಗುತ್ತೆ? ಇಂಟರ್ಚೇಂಜ್ ಆಗುತ್ತೆ. ಈ ಪ್ರಾಪರ್ಟಿ ನೆನ್ಪಿಟ್ಕೊಂಡ್ರೆ ಒಳ್ಳೆ. ಈ ಪ್ರೂಫ್ ಎಲ್ಲದಕ್ಕೆ ಎಲ್ಲಿ ಮಾಡ್ತಾ ಕೊಡ್ತೀರಿ? ಪವರ್ ಇನ್ವರ್ಸ್ ಇಂಟರ್ಚೇಂಜ್ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಯಾವುದು? ಇದಕ್ಕೆ ಆಪ್ಷನ್ ಸಿ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್.